ಹಲೋ ಆ್ಯಂಡ್ ವೆಲ್ಕಮ್ ಟು ಪಿ ಎಮ್ಸ್ ಕ್ಲಾಸಸ್. ನಾನು ಅಜಿತ್ ಕುಮಾರ್ ಪಿ ಎಂ. ಈ ಒಂದು ವಿಡಿಯೋದ ಒಳಗಡೆ ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತ 4ನೇ ಅಧ್ಯಾಯವಾದಂಥ ಗ್ರಾಮೀಣ ಅಭಿವೃದ್ಧಿ ಅಥವಾ ಗ್ರಾಮೀಣಾಭಿವೃದ್ಧಿಯ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇವೆ. ಇಲ್ಲಿಯ ತನಕ ನಾವು ಆಲ್ರೆಡಿ 3 ಅಧ್ಯಾಯಗಳನ್ನು ಮುಗಿಸಿದ್ದೀವಿ. ಸೊ ಮೊದಲ 3 ಅಧ್ಯಾಯಗಳನ್ನ ಕರ್ನಾಟಕ ಆರ್ಥಿಕ ಸಮೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡಿದ್ವಿ. ಅದರಲ್ಲಿ ಯಾವ ರೀತಿಯ ಒಂದು ಮೇನ್ಸ್ ಪರ್ಸ್ಪೆಕ್ಟಿವ್ ಆಗಿ ನಾವು ಓದಬೇಕು ಅನ್ನೋದನ್ನು ಕೂಡ ನೋಡಿದ್ವಿ. ಬರೀ ಪ್ರಿಲಿಮ್ಸ್ಗಷ್ಟೇ ಅಲ್ಲ, ಮೇನ್ಸಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ. ಆ ಕಾರಣಕ್ಕಾಗಿ ಹೇಳಿದೆ. ಈಗ 4ನೇ ಅಧ್ಯಾಯಕ್ಕೆ ಬರೋಣ. ಅಗೇನ್ ಇಲ್ಲಿಯ ತನಕ ನೀವೇನಾದ್ರೂ 3 ಅಧ್ಯಾಯಗಳನ್ನು ನೋಡಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ 4ನೇ ಅಧ್ಯಾಯವನ್ನು ನೋಡ್ತೀರಾ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಕನ್ಫ್ಯೂಷನ್ ಆಗಬಹುದು. ಆ ಕಾರಣಕ್ಕಾಗಿ ಮೊದಲಿನಿಂದ ನೋಡುವಂತ ಪ್ರಯತ್ನವನ್ನ ಮಾಡಿ. ಸೊ 4ನೇ ಅಧ್ಯಾಯ ಗ್ರಾಮೀಣಾಭಿವೃದ್ಧಿ. ಅಗೇನ್ ಈ ಅಧ್ಯಾಯವನ್ನು ಕೂಡ ನಾವೇನಾದ್ರೂ ನೋಡೋಕೋದ್ರೆ ಇದು ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಈ ಎರಡೂ ಕಡೆಯಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ. ಪ್ರಿಲಿಮ್ಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ, ಮೇನ್ಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಅದರಲ್ಲಿ KS ಮೇನ್ಸ್ ಅಲ್ಲಿ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ KS ಮೇನ್ಸ್ ಅಲ್ಲಿ ಗ್ರಾಮೀಣಾಭಿವೃದ್ಧಿ ಅಂತೇಳಿ ಸಪರೇಟ್ ಆಗಿ ಒಂದು ಟಾಪಿಕ್ ಇರುತ್ತೆ ಅಂತ ನೋಡ್ತೀರಾ. ರೂರಲ್ ಡೆವಲಪ್ಮೆಂಟ್ ಸಪರೇಟ್ ಆಗಿ ಒಂದು ಟಾಪಿಕ್ ಕೂಡ ಇದೆ. ಸೊ ಆ ಕಾರಣಕ್ಕಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದ್ಸಲ ನಿಮಗೆ ಸಿಲೆಬಸ್ ಅನ್ನ ತೋರಿಸ್ಬಿಡ್ತೀನಿ. ಸಿಲೆಬಸ್ನ ಒಳಗಡೆ ನಿಮಗೆ ಎಲ್ಲೆಲ್ಲಿಂದ ಈ ಒಂದು ಚಾಪ್ಟರ್ ನಿಂದ ಕ್ವಶನ್ ಬರುತ್ತೆ ಅಂತ ಕೇಳಿದಾಗ ಒಂದು ಡಿಸೆಂಟ್ರಲೈಸೇಷನ್ ನ ಮೇಲೆ ಕೂಡ ಕ್ವಶನ್ಸ್ ಬರ್ಬೋದು. ಡಿಸೆಂಟ್ರಲೈಸೇಷನ್ ಅಥವಾ ವಿಕೇಂದ್ರೀಕರಣ ಅಂತಂದಾಗ ಹೇಗೆ ವಿಕೇಂದ್ರೀಕೃತ ಯೋಜನೆಗಳನ್ನ ರೆಡಿ ಮಾಡ್ತೀವಿ, ಅಥವಾ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳ ಬಗ್ಗೆ ಯಾವ ರೀತಿಯ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಸೊ ಅವುಗಳ ಬಗ್ಗೆ ನಾವು ಇಲ್ಲಿ ಹೆಚ್ಚಾಗಿ ನೋಡ್ತೀವಿ. ಹೆಚ್ಚಾಗಿ ನೀವು ನೋಡ್ತೀರಾ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳನ್ನ ನೋಡ್ತೀರಾ. ಅದರ ಜೊತೆಯಲ್ಲಿ ಪ್ಲಾನಿಂಗ್, ಅದರ ಜೊತೆಯಲ್ಲಿ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿಯ ಬಗ್ಗೆ ಕೂಡ ಬರುತ್ತೆ. ಸೊ ಅದರ ಜೊತೆಯಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗೆ ಯಾವ ರೀತಿಯಲ್ಲಿ ಫೈನಾನ್ಸ್ ಕಮಿಷನ್ ಇಂದ ರಿಸೋರ್ಸ್ ಬರುತ್ತೆ ಅದನ್ನು ಕೂಡ ನೋಡ್ಬೋದು ನೀವು. ಅವೆಲ್ಲವೂ ಕೂಡ ನಿಮ್ಗೆ ಏನಾಗುತ್ತೆ ಈ ಡಿಸೆಂಟ್ರಲೈಸೇಷನ್ಗೆ ಸಂಬಂಧಪಟ್ಟಂತ ಮೇನ್ಸ್ ರಿಲೇಟೆಡ್ ಕ್ವಶನ್ ಬಂದಾಗ ಹೆಲ್ಪ್ ಮಾಡುತ್ತೆ. ಅದನ್ನ ಬಿಟ್ಟು ರೂರಲ್ ಡೆವಲಪ್ಮೆಂಟ್ ಅಂತಾನೆ ಎರಡು ನಮ್ಗೇನಿದೆ ಸೊ ಚಾಪ್ಟರ್ಸ್ ಇದೆ. ಅದು ರೂರಲ್ ಡೆವಲಪ್ಮೆಂಟ್ ಅಂತ ಹೇಳಿ ಒಂದನ್ನು ನೋಡ್ತೀವಿ, ಇನ್ನೊಂದನ್ನ ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್. ಅದರಲ್ಲಿ ಏನಿರುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯಲ್ಲಿ ಯಾವ ರೀತಿಯ ಪ್ರಾಬ್ಲಮ್ಸ್ಗಳಿದಾವೆ, ಅಥವಾ ಸಾರಿಗೆಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟ ಹಾಗೆ, ಎಜುಕೇಶನ್ ಸೆಕ್ಟರ್ಗೆ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಈ ಥರದೆಲ್ಲ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ನೆನಪಿರ್ಲಿ, ರೂರಲ್ ಡೆವಲಪ್ಮೆಂಟ್ ನ ಸೈಡ್ ಇಂದ ನಾವೇನಾದ್ರೂ ನೋಡ್ತೀವಿ ಅಂತಂದ್ರೆ ಏನಿಲ್ಲ ಅಂದ್ರೂ 2 to 3 ಕ್ವಶನ್ಸ್ ಬರುತ್ತೆ. 2 to 3 ಕ್ವಶನ್ಸ್ ಅಂದ್ರೆ ಅರೌಂಡ್ ಎಷ್ಟು 30 ಮಾರ್ಕ್ಸ್. ಓಕೆ, 30 ಮಾರ್ಕ್ಸ್ ನಷ್ಟು ಇಲ್ಲಿಂದ ಬರುತ್ತೆ ಮೇನ್ಸ್ ಅಲ್ಲಿ. ಸೊ ಆ ಕಾರಣಕ್ಕಾಗಿ ಈ ಒಂದು ಪರ್ಟಿಕ್ಯುಲರ್ ಆದಂತ ಚಾಪ್ಟರ್ ಬಹಳ ಇಂಪಾರ್ಟೆಂಟ್. ಅದರ ಜೊತೆಯಲ್ಲಿ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಇಲ್ಲಿ ನಿಮ್ಗೆ ಏನಾಗುತ್ತೆ ಎಕನಾಮಿಕ್ ಸರ್ವೆನ ನೋಡಿದಾಗ ಎಕನಾಮಿಕ್ ಸರ್ವೆಯಿಂದ ಕೆಲವೊಂದು ಗವರ್ಮೆಂಟ್ ಮಾಡಿರುವಂತಹ ಹೊಸ ಇನಿಷಿಯೇಟಿವ್ ಗಳನ್ನ ಕೋಟ್ ಮಾಡೋದಕ್ಕಾಗುತ್ತೆ. ಸೊ ಆ ತರ ನೀವು ಕೋಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಆನ್ಸರ್ ನ ವೇಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜನರಲ್ ಆಗಿ ನೀವು ಬರೀಬಹುದು. ಫಾರ್ ಎಕ್ಸಾಂಪಲ್ ನೀವೇನ್ ಹೇಳ್ಬೋದು, ಮೂಲಸೌಕರ್ಯದ ಬಗ್ಗೆ ಬರೀತಿದ್ರೆ ಅಂದ್ರೆ ಮೂಲಸೌಕರ್ಯದ ಕೊರತೆ ಇದೆ ಅನ್ನುವಂತ ಒಂದು ಸಮಸ್ಯೆಯನ್ನ ಬರೀಬಹುದು. ಆದ್ರೆ ಇಲ್ಲೇನ್ ಮಾಡ್ತೀವಿ, ರೂರಲ್ ಡೆವಲಪ್ಮೆಂಟ್ ನ ಸಂದರ್ಭದಲ್ಲಿ ಯಾವ ರೀತಿ ಯೋಜನೆಗಳನ್ನು ತಂದಿದ್ದಾರೆ. ಫಾರ್ ಎಕ್ಸಾಂಪಲ್ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ಆಗಿರ್ಬೋದು, CM ಗ್ರಾಮ ಸಡಕ್ ಯೋಜನಾ ಆಗಿರ್ಬೋದು, ಆ ತರದ ಯೋಜನೆಗಳನ್ನ ಏನನ್ನ ಮೆನ್ಷನ್ ಮಾಡಿದ್ದಾರೆ ಎಕನಾಮಿಕ್ ಸರ್ವೆಯಲ್ಲಿ ಅದನ್ನ ನೀವು ಅಲ್ಲಿ ಕೋಟ್ ಮಾಡೋದಕ್ಕಾದ್ರೆ ಸೊ ಅವಾಗ ನಿಮ್ಗೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ, ಮಾರ್ಕ್ಸ್ ಜಾಸ್ತಿ ಸಿಗತ್ತೆ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಓಕೆನಾ. ಸೊ ಈಗ ಪ್ರಶ್ನೆಗಳನ್ನ ಇಲ್ಲಿ ತನಕ ಯಾವ ತರ ಕೇಳಿದಾರೆ ಅಂತಂದಾಗ ಕೆಲವೊಂದು ಪ್ರಶ್ನೆಗಳನ್ನ ಈ ತರ ತೋರಿಸ್ತೀನಿ ನೋಡಿ. ಒಂದು, ಡಿಸ್ಕಸ್ ಅಬೌಟ್ ದಿ ಪಾಲಿಸಿ ಇನಿಷಿಯೇಟಿವ್ ಟು ಸ್ಟ್ರೆಂಥನ್ ಡಿಸೆಂಟ್ರಲೈಸ್ಡ್ ಪ್ಲಾನಿಂಗ್ ಪ್ರೊಸೆಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿನ ವಿಕೇಂದ್ರೀಕರಣ ಯೋಜನಾ ಪ್ರಕ್ರಿಯೆಯನ್ನ ಬಲಯುತಗೊಳಿಸುವುದಕ್ಕೆ ಇತ್ತೀಚಿನ ಧೋರಣಾ ನೀತಿ ಪ್ರಯತ್ನವನ್ನ ಕುರಿತು ಚರ್ಚಿಸಿ. ಅಗೇನ್ ವಿಕೇಂದ್ರೀಕರಣ ಯೋಜನಾ ಪ್ರಕ್ರಿಯೆಯನ್ನ ಕೇಳ್ತಾ ಇದ್ರಲ್ಲ, ಆ ಕಾರಣಕ್ಕಾಗಿ ನೀವೇನ್ ನೋಡ್ತೀರಾ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ನ ಒಳಗಡೆ ಯಾವ ರೀತಿಯ ಯೋಜನೆಗಳನ್ನ ತರೋದಕ್ಕೆ ಟ್ರೈ ಮಾಡ್ತೀವಿ, ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಯಾವ ರೀತಿಯ ಕೆಲಸಗಳನ್ನ ಮಾಡುತ್ತೆ, ಈ ತರದೆಲ್ಲ ಪ್ರಕ್ರಿಯೆಯನ್ನ ನೀವು ಇಲ್ಲಿಂದ ಕೋಟ್ ಮಾಡ್ಬೋದು. ಇನ್ನು ರೂರಲ್ ಸ್ಯಾನಿಟೈಸೇಷನ್ ಇನಿಷಿಯೇಟಿವ್ಸ್ ನ ಬಗ್ಗೆ ಕೇಳಿದರೆ ಗ್ರಾಮೀಣ ನೈರ್ಮಲ್ಯತೆ ಪ್ರಯತ್ನಗಳನ್ನ ಸ್ವಚ್ಛ ಭಾರತ್ ಮಿಷನ್ ಅಂತ ಇದನ್ನ ಹೇಳ್ಬೋದು. ಸೊ ಅದರ ಜೊತೆಯಲ್ಲಿ ನೀವು ಈಗ ಎಕನಾಮಿಕ್ ಸರ್ವೆಲಿ ಇದನ್ನ ಡಿಟೇಲ್ ಆಗಿ ನೋಡ್ತೀರಾ, ನೈರ್ಮಲ್ಯತೆಗೆ ಸಂಬಂಧಪಟ್ಟಾಗ ಏನ್ ಮಾಡಿದೀವಿ ಅಂತ ಅದನ್ನು ಕೂಡ ನೋಡೋಣ. ಇದಲ್ಲದೆ ಇನ್ನೊಂದು ಯಾವುದು, ಡಿಸ್ಕ್ರೈಬ್ ದಿ ಇಂಪಾರ್ಟೆನ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇನ್ ಇಂಡಿಯನ್ ರೂರಲ್ ಎಕಾನಮಿ ಅಂತ ಕೊಟ್ಟಿದ್ದಾರೆ. ಇಂಗ್ಲಿಷ್ ಅಲ್ಲಿ ಕೊಟ್ಟಾಗ ಇಂಡಿಯನ್ ರೂರಲ್ ಎಕಾನಮಿ ಅಂತ ಕೊಟ್ಟಿದ್ದಾರೆ, ಆದ್ರೆ ಕನ್ನಡದಲ್ಲಿ ಏನ್ ಮಾಡಿದ್ದಾರೆ ಗ್ರಾಮೀಣದನ್ನ ತೆಗೆದು ಬಿಟ್ಟಿದ್ದಾರೆ, ಬರೀ ಭಾರತದ ಆರ್ಥಿಕತೆ ಅಂತ ಕರಿತಾರೆ. ಆಕ್ಚುಲಿ ಇದು ಟ್ರಾನ್ಸ್ಲೇಷನ್ ಏನಾಗಬೇಕಿತ್ತು, ಭಾರತದ ಗ್ರಾಮೀಣ ಆರ್ಥಿಕತೆಯಲ್ಲಿ ಸಣ್ಣ ಕೈಗಾರಿಕೆಗಳ ಮಹತ್ವವನ್ನ ಕುರಿತು ವಿವರಿಸಿ ಅಂತ. ಸೊ ಆ ಥರದೆಲ್ಲ ನೀವು ಏನ್ ಮಾಡ್ಬೋದು ಇಲ್ಲಿ ಕೋಟ್ ಮಾಡೋದಕ್ಕಾಗತ್ತೆ. ಅಗೇನ್ ಸೊ ನಿಮ್ಗೆ ಏನಾಗುತ್ತೆ ಎಕನಾಮಿಕ್ ಸರ್ವೆಯಿಂದ ಡೈರೆಕ್ಟ್ ಆಗಿ ಆನ್ಸರ್ ಮಾಡೋದಕ್ಕಾಗತ್ತೆ ಅಂತ ಹೇಳ್ತಾ ಇಲ್ಲ, ಅದರ ಬದಲಾಗಿ ಎಕನಾಮಿಕ್ ಸರ್ವೆಯಲ್ಲಿ ನಿಮಗೆ ಒಂದಿಷ್ಟು ಫ್ಯಾಕ್ಟ್ಸ್ ಗಳು ಸಿಗುತ್ತೆ. ಆ ಫ್ಯಾಕ್ಟ್ಸ್ ಗಳನ್ನ ವಿಷಯಗಳನ್ನ ನೀವೇನ್ ಮಾಡ್ಬೋದು ಕ್ವಶನ್ ನಲ್ಲಿ ಈ ತರದ ಏನಾದ್ರು ಕ್ವಶನ್ ಗಳನ್ನ ಕೇಳಿದ್ರೆ ಅದರ ಆನ್ಸರ್ ನಲ್ಲಿ ನೀವು ಬಳಸ್ತಾ ಇದ್ದೀರಾ ಅಂತಂದ್ರೆ ಆವಾಗ ಆನ್ಸರ್ ನ ವೇಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕಾಗಿ ಹೇಳ್ತೇವೆ.
ಸೊ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಮೊದಲನೇದಾಗಿ ನಿಮ್ಗೆ ಪರಿಚಯವನ್ನ ನೋಡ್ತೀರಾ ಅಂತಂದ್ರೆ, ಪರಿಚಯದಲ್ಲಿ ನಿಮ್ಗೆ ಏನಿದೆ, ಸೊ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಹತ್ರ ಏನೇನಿದೆ, ಕರ್ನಾಟಕದ ಜನಸಂಖ್ಯೆಯಲ್ಲಿ 61% ಜನರು ಸೊ ಇವರು ಗ್ರಾಮೀಣ ಪ್ರದೇಶದಲ್ಲಿ ಇರೋದನ್ನು ನೋಡ್ತೀರಾ. ಸೊ ಗ್ರಾಮೀಣ ಪ್ರದೇಶದ ಸೊ ಒಂದು ಜನಸಂಖ್ಯೆ 61% ಇನ್ನು ನಗರ ಪ್ರದೇಶದಲ್ಲಿ ಆದ್ರೆ 39% ಇರೋದನ್ನು ನೋಡ್ತೀವಿ. ಸೊ ಇನ್ನು ಇಲ್ಲಿ ನಾವೇನ್ ನೋಡ್ತೀವಿ, ಬಹಳಷ್ಟು ಬೇರೆ ಬೇರೆ ಗ್ರಾಮ ಪಂಚಾಯಿತಿಗಳು 5954 ಇದೆ, ತಾಲೂಕು ಪಂಚಾಯಿತಿಗಳು 239, ಜಿಲ್ಲಾ ಪಂಚಾಯಿತಿ 31. ಸೊ ಇವಿಷ್ಟು ಬೇರೆ ಬೇರೆ ಪಂಚಾಯಿತಿಗಳು ಇರೋದನ್ನು ನೋಡ್ತೀವಿ. ಹಾಗೆ ನೆನಪಿರ್ಲಿ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳು ಅಂತಂದಾಗ ಗ್ರಾಮೀಣ ಭಾಗದಲ್ಲಿ ನಾವೇನ್ ನೋಡ್ತೀವಿ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತೆ ಅದರ ಅಡಿಯಲ್ಲಿ ಗ್ರಾಮ ಪಂಚಾಯತ್ ಅಂತ ಹೇಳಿ ನೋಡ್ತೀವಿ. ಸೊ ಇದನ್ನ ನಾವು ಯಾವಾಗ ತಂದಿದೀವಿ ಅಂತ ಕೇಳಿದಾಗ 73ನೇ ತಿದ್ದುಪಡಿಯ ಪ್ರಕಾರ ತಂದಿವಿ, ಅದಲ್ಲ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ ತಂದಿದ್ದೀವಿ. ಸೊ ಅದರ ಜೊತೆಯಲ್ಲಿ ಕರ್ನಾಟಕ ಇತರ ಪಂಚಾಯತ್ ರಾಜ್ ಕಾಯ್ದೆ 1993 ಜಾರಿಗೆ ತಂದ ಮೊದಲ ರಾಜ್ಯವಾಗಿದೆ ಅಂತ ಹೇಳಿದ್ದಾರೆ. ಆದ್ರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಗಳನ್ನ ಸ್ಟಾರ್ಟ್ ಮಾಡಿದಂತ ಮೊದಲ ರಾಜ್ಯ ಅಂತ ಕೇಳಿದಾಗ ಅದನ್ನ ರಾಜಸ್ಥಾನವನ್ನ ಹೆಸರನ್ನ ಹೇಳ್ತೀವಿ, ನೆನಪಿರ್ಲಿ. ಸೊ ಇಲ್ಲಿ ಏನಾಗ್ತದೆ, ಕಾಯ್ದೆಯನ್ನು ಜಾರಿಗೆ ತಂದಂತ ಮೊದಲ ರಾಜ್ಯ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ನೆನಪಿರ್ಲಿ ಅದು. ಸೊ ಇನ್ನು ಈ ಒಂದು ಪರ್ಟಿಕ್ಯುಲರ್ ಅಂತ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಏನ್ ನೋಡ್ತಾ ಹೋಗ್ತೀವಿ, ಏನೇನ ಮಾಡ್ಬೋದು, ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನ ಏನ್ ಮಾಡ್ಬೋದು ಅಂತ. ಸೊ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳು ಅಂತಂದ್ರೆ ಏನಿರ್ಬೋದು, ಅದು ಮೂಲಭೂತ ಸೌಕರ್ಯಗಳನ್ನ ಒದಗಿಸುವುದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಏನನ್ನ ಕೊಟ್ಟಿದ್ದಾರೆ ಅಲ್ಲಿ, ಶುದ್ಧವಾದಂತ ಕುಡಿಯುವ ನೀರನ್ನ ಜನರಿಗೆ ಒದಗಿಸುವುದು, ಸ್ವಚ್ಛವಾದಂತ ಮತ್ತೆ ಬೀದಿ ದೀಪ ಹೊಂದಿದ ರಸ್ತೆಗಳನ್ನ ಹೊಂದಿರುವುದಾಗಿರ್ಬೋದು, ವೈದ್ಯಕೀಯ ಸೌಲಭ್ಯಗಳು ಅಥವಾ ಪ್ರಾಥಮಿಕ ಶಿಕ್ಷಣ, ಸೊ ಈ ತರದ್ದಾಗಿರ್ಬೋದು. ಅಥವಾ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಅಂತಂದಾಗ ಅದೇನಿರ್ಬೋದು, ಕೃಷಿ ಉತ್ಪನ್ನ ಮತ್ತೆ ಸಂಬಂಧಿತ ಆರ್ಥಿಕ ಚಟುವಟಿಕೆಗಳ ಸುಧಾರಣೆ. ಅದನ್ನ ಯಾಕೆ ಹೇಳ್ತೀವಿ ಅಂತ ಕೇಳಿದಾಗ, ಗ್ರಾಮೀಣ ಪ್ರದೇಶ ಅಂತಂದಾಗ ಹೆಚ್ಚಾಗಿ ನಮ್ಗೆ ಏನ್ ಕಾಣುತ್ತೆ, ಕೃಷಿ ಸೊ ಚಟುವಟಿಕೆಗಳನ್ನ ನೋಡ್ತೀವಿ. ನೈಸರ್ಗಿಕ ಮತ್ತು ಆರ್ಥಿಕ ಸಂಪನ್ಮೂಲಗಳ ಲಭ್ಯತೆಯನ್ನ ಮಾಡೋದಾಗಿರ್ಬೋದು ಅಥವಾ ಅವುಗಳ ಅಭಿವೃದ್ಧಿಯ ಮೇಲೆ ಸೊ ಈ ರೀತಿ ಎಲ್ಲ ಪ್ರಭಾವ ಬೀರೋದನ್ನ ನೋಡ್ತೀವಿ. ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಅಂತಂದಾಗ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಹೋಗ್ತೀವಿ ಅಂತಂದಾಗ ಅಲ್ಲೇನಿರ್ಬೋದು, ಒಂದು ಕೃಷಿ ಚಟುವಟಿಕೆ ಯಾವ ರೀತಿ ನಡೀತಾ ಇದೆ, ನೈಸರ್ಗಿಕ ಸಂಪನ್ಮೂಲಗಳು ಯಾವ್ಯಾವ್ದು ಲಭ್ಯತೆ ಇದೆ, ಆರ್ಥಿಕ ಸಂಪನ್ಮೂಲಗಳ ಲಭ್ಯತೆ ಯಾವ್ದಿದೆ, ಸೊ ಇವೆಲ್ಲ ಕೂಡ ಏನ್ ಮಾಡ್ಬೋದು, ಆ ಪ್ರದೇಶದ ಅಭಿವೃದ್ಧಿಯ ಮೇಲೆ ಪ್ರಭಾವವನ್ನ ಬೀರ್ಬೋದು ಅಂತ ಹೇಳ್ತಾರೆ. ಇದಲ್ಲದೆ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ವಸತಿ, ಕುಡಿಯುವ ನೀರು, ನೈರ್ಮಲ್ಯತೆ, ರಸ್ತೆಗಳು, ಸಂಪರ್ಕ ಹಾಗೂ ಉದ್ಯೋಗ ಅವಕಾಶ ಕಲ್ಪಿಸುವುದರ ಮೂಲಕ ಗ್ರಾಮೀಣ ಜನರ ಗುಣಮಟ್ಟದ ಜೀವನವನ್ನ ಕೂಡ ಸೊ ಒದಗಿಸುವಂತ ಪ್ರಯತ್ನವನ್ನ ಮಾಡುತ್ತೆ ಅಂತ ಹೇಳ್ತಾರೆ, ಅಥವಾ ಜೀವನದ ಗುಣಮಟ್ಟವನ್ನ ಉನ್ನತಗೊಳಿಸುವಂತ ಪ್ರಯತ್ನವನ್ನ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಈ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಪಂಚಾಯಿತಿಗಳಿಗೆ ಏನು ಸವಾಲುಗಳಿದಾವೆ ಅಂತಂದಾಗ 3 ಸವಾಲುಗಳನ್ನ ಹೇಳ್ತಾರೆ. ಒಂದು ಏನು ಕರಿತೀವಿ, ಸಂಪನ್ಮೂಲಗಳ ಕೊರತೆ, ಲ್ಯಾಕ್ ಆಫ್ ರಿಸೋರ್ಸ್, ಯುವಕರ ಭಾಗವಹಿಸುವಿಕೆಯ ಕೊರತೆ, ಸೊ ಲ್ಯಾಕ್ ಆಫ್ ಯೂತ್ ಪಾರ್ಟಿಸಿಪೇಷನ್ ಅಂತ ಇರ್ತದೆ. ಅದರ ಜೊತೆಯಲ್ಲಿ ರಾಜಕೀಯ ವರ್ಗದ ಹಸ್ತಕ್ಷೇಪಗಳು, ಪೊಲಿಟಿಕಲ್ ಇಂಟರ್ವೆನ್ಷನ್. ಸೊ ಇವೆಲ್ಲ ಏನಾಗ್ತದೆ, ಪಂಚಾಯತ್ಗಳಿಗೆ ಅವು ಏನು ಯಾವ ರೀತಿಯ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತ ಅಂದ್ಕೊಂಡಿರುತ್ತೋ ಅದು ಆಗದೇ ಇರೋದಕ್ಕೆ ಇವು ಕೆಲವೊಂದು ಸವಾಲುಗಳು, ಆ ಸವಾಲುಗಳನ್ನ ಒಡ್ತಾ ಇರೋದನ್ನ ನೋಡ್ತೀವಿ. ಸೊ ಇವುಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಇನ್ನು ನೆಕ್ಸ್ಟ್, ಹಾಗಾದ್ರೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಯಾವ ರೀತಿಯ ಕೆಲವೊಂದು ಕಾರ್ಯಕ್ರಮಗಳನ್ನ ತೆಗೆದುಕೊಂಡಿದೆ ಅಂತ ಕೇಳಿದಾಗ ಒಂದನೇದು ನೋಡ್ತೀವಿ ನೋಡಿ, ಗ್ರಾಮ ಪಂಚಾಯಿತಿಯ ಗ್ರಂಥಾಲಯಗಳನ್ನ 2019 ನಂತರದಿಂದ ಅರಿವು ಕೇಂದ್ರಗಳು ಅಂತ ಹೇಳ್ಕೊಂಡು ಏನ್ ಮಾಡಿದೀವಿ, ಅದನ್ನ ಮರುನಾಮಕರಣ ಮಾಡಿದೀವಿ. ಹತ್ತಿರ 5895 ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಏನ್ ಮಾಡಿದೀವಿ, 5383 ಗ್ರಾಮ ಪಂಚಾಯಿತಿಗಳಲ್ಲಿ ಡಿಜಿಟಲ್ ಗ್ರಂಥಾಲಯಗಳನ್ನು ಕೂಡ ಒದಗಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಸೊ ಅದಲ್ಲದೆ ನರೇಗಾ ಕಾರ್ಮಿಕರ ಒಳಗಡೆ ಅಸಾಂಕ್ರಾಮಿಕ ರೋಗಗಳು ಅಂತ ನಂಗೆ ನೆನಪಿರ್ಲಿ. ಈಗ ಸದ್ಯದಲ್ಲಿ ನಾವೇನಾದ್ರೂ ನೋಡ್ತೀವಿ ಅಂತಂದ್ರೆ, ಸಾಂಕ್ರಾಮಿಕ ರೋಗಗಳಿಂದ ಸಾವನ್ನಪ್ಪುವವರ ಸಂಖ್ಯೆ ಎಷ್ಟಿದೆಯೋ ಮರಣ ದರ, ಅದಕ್ಕಿಂತ ಹೆಚ್ಚಿನ ಮರಣ ದರ ಏನಿದೆ ಅಸಾಂಕ್ರಾಮಿಕ ರೋಗದಿಂದ ಮರಣವನ್ನಪ್ಪುವವರ ಸಂಖ್ಯೆ ಇದೆ. ಸೊ ಅದಕ್ಕಾಗಿ ಅದನ್ನ ತಡೆಗಟ್ಟುವ ಸಲುವಾಗಿ ನರೇಗಾ ಕಾರ್ಮಿಕರು ಏನಿದ್ರಪ್ಪ, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ನ ಅಡಿಯಲ್ಲಿ ಕೆಲಸ ಮಾಡ್ತಿರುವಂತವ್ರು, ಅವರಿಗೆ ಗ್ರಾಮ ಆರೋಗ್ಯ ಅನ್ನುವಂತ ಒಂದು ಯೋಜನೆಯನ್ನು ತಂದಿದ್ದಾರೆ, ಗ್ರಾಮ ಆರೋಗ್ಯ ಅಭಿಯಾನ. ಅಲ್ಲೇನ್ ಮಾಡ್ತಾರೆ, ನರೇಗಾ ಕಾರ್ಮಿಕರು ಯಾರ್ಯಾರಿದ್ದಾರೋ ಅವ್ರಿಗೆ ರೆಗ್ಯುಲರ್ ಆಗಿ ಚೆಕಪ್ ಅನ್ನ ಮಾಡುದು. ಅದರಲ್ಲಿ ಈಗ ಸದ್ಯದಲ್ಲಿ ನಾವೇನ್ ನೋಡ್ತೀವಿ, BP ಮತ್ತೆ ಶುಗರ್, ರಕ್ತದೊತ್ತಡ ಮತ್ತು ಮಧುಮೇಹ ಪರೀಕ್ಷೆಯನ್ನ ಸೊ ಕಂಟಿನ್ಯೂಸ್ ಆಗಿ ಅಥವಾ ರೆಗ್ಯುಲರ್ ಟೈಮ್ ಪೀರಿಯಡ್ ಅಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ. ಅದಲ್ಲದೆ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ನಾವೇನಾದ್ರೂ
ಹೊಸ ತಂತ್ರಜ್ಞಾನಗಳನ್ನ ಬಳಸ್ತೀವಿ ಅಂತ ಹೇಳ್ಕೊಂಡು ತಂತ್ರಜ್ಞಾನಗಳ ಮೂಲಕ ಪರಿಹಾರಗಳನ್ನ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳಿಗೆ ತಂತ್ರಜ್ಞಾನದ ಮೂಲಕ ಪರಿಹಾರಗಳನ್ನ ಒದಗಿಸೋದಕ್ಕೆ ಯಾವ್ದಾದ್ರು ನವೋದ್ಯಮಗಳು ಮುಂದಕ್ಕೆ ಬರುತ್ತೆ ಅಂತಂದ್ರೆ ಆ ನವೋದ್ಯಮಗಳಿಗೆ ನಾವೇನ್ ಮಾಡ್ತೀವಿ, ಒಂದಿಷ್ಟು ಫಂಡ್ ಅನ್ನ ಕೊಡೋದಕ್ಕೆ ಟ್ರೈ ಮಾಡ್ತಿದ್ವಿ. ಅದನ್ನ ಗ್ರಾಮೀಣ ಆವಿಷ್ಕಾರ ನಿಧಿಯ ಅಡಿಯಲ್ಲಿ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಹಿಂದಿನ ಒಂದು ಅಧ್ಯಾಯದಲ್ಲಿ ನಾವು ಇವನ್ ಎಲಿವೇಟ್ ಕರ್ನಾಟಕ ಅನ್ನುವಂತ ಒಂದು ಪರ್ಟಿಕ್ಯುಲರ್ ಸ್ಕೀಮ್ ಅನ್ನ ನೋಡಿದ್ವಿ. ನವೋದ್ಯಮಗಳಿಗೆ ಏನ್ ಮಾಡ್ತೀವಿ, ಒಂದಿಷ್ಟು ಹಣ ಸಹಾಯವನ್ನ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಅದೇ ರೀತಿಯಲ್ಲಿ ಗ್ರಾಮೀಣ ಆವಿಷ್ಕಾರ ನಿಧಿಯ ಅಡಿಯಲ್ಲಿ ಕೂಡ ನಾವೇನ್ ನೋಡ್ತೀವಿ, ಇಲ್ಲಿ ಗ್ರಾಮೀಣ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ತಂತ್ರಜ್ಞಾನಗಳು ಅಂದ್ರೆ ಏನಾಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನೀವು ಯೂಸ್ ಮಾಡಿರ್ಬೋದು, AI, ಮಷಿನ್ ಲರ್ನಿಂಗ್ ಅನ್ನ ಯೂಸ್ ಮಾಡಿರ್ಬೋದು, ಬಿಗ್ ಡಾಟಾ ಅನಾಲಿಟಿಕ್ಸ್ ಅನ್ನ ಯೂಸ್ ಮಾಡಿರ್ಬೋದು, ಅಥವಾ ಆಗ್ಮೆಂಟೆಡ್ ರಿಯಾಲಿಟಿ, ವರ್ಚುವಲ್ ರಿಯಾಲಿಟಿ, ಈ ತರದೆಲ್ಲ ಕಾನ್ಸೆಪ್ಟ್ಗಳನ್ನ, ಹೊಸ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ನೀವೇನಾದ್ರೂ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಿ ಕೊಡುವಂತಹ ಒಂದು ನವೋದ್ಯಮಗಳನ್ನ ಸ್ಟಾರ್ಟ್ ಮಾಡ್ತೀರಂದ್ರೆ ಅದಕ್ಕೆ ಏನ್ ಮಾಡ್ತೀವಿ, ಒಂದಿಷ್ಟು ಹಣವನ್ನ ನೀಡುವಂತ ಪ್ರಯತ್ನ, ಪೂರಕವಾದಂತ ಸಹಾಯಧನವನ್ನು ನೀಡುವಂತ ಪ್ರಯತ್ನ ಗ್ರಾಮೀಣ ಆವಿಷ್ಕಾರ ನಿಧಿಯ ಅಡಿಯಲ್ಲಿ ಬರ್ತದೆ. ಸೊ ಗ್ರಾಮೀಣ ಆವಿಷ್ಕಾರ ನಿಧಿ. ಸೊ ಇನ್ ನೆಕ್ಸ್ಟ್ ಬರ್ತೀವಿ ಗ್ರಾಮೀಣ ವಸತಿಗೆ ಸಂಬಂಧಪಟ್ಟ ಹಾಗೆ. ಅಗೇನ್ ಇಲ್ಲಿ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ, ಸೊ ಇಲ್ಲಿ ನೋಡಿ, ನಮ್ಗೆ 2011ರ ಸೆನ್ಸಸ್ ನ ಪ್ರಕಾರ ಏನಾದ್ರೂ ನೋಡ್ತೀವಿ ಅಂದ್ರೆ ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಎಷ್ಟು ವಸತಿ ರಹಿತ ಕುಟುಂಬಗಳಿದಾವೆ ಅಂತ ಕೇಳಿದಾಗ, ಸೊ ಅದು ಅರೌಂಡ್ 40.62 ಲಕ್ಷ ಕುಟುಂಬಗಳು ವಸತಿ ರಹಿತ ಕುಟುಂಬಗಳಿರೋದನ್ನು ನೋಡ್ತೀರಾ. ವಸತಿ ರಹಿತ ಕುಟುಂಬಗಳು ಅಂದ್ರೆ ಏನಿಲ್ಲ, ಒಂದು ಪ್ರಾಪರ್ ಆದಂತ ಮನೆ ಇಲ್ಲದೆ ಇರುವಂತದ್ದು. ಸೊ ಈಗ ಏನ್ ಹೇಳ್ತೀವಿ, ಎಲ್ಲರಿಗೂ ಮನೆಯನ್ನ ಕಟ್ಟಿಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಅದನ್ನ ನಾವು ಗ್ರಾಮೀಣ ವಸತಿಗೆ ಸಂಬಂಧಪಟ್ಟಾಗಿ ನೋಡ್ತೀವಿ. ಇದರಲ್ಲಿ ಯಾವ್ಯಾವ ಯೋಜನೆಗಳಿದಾವೆ ಕರ್ನಾಟಕದ ಅಡಿಯಲ್ಲಿ ನೀವು ನೋಡ್ತೀರಾ ಅಂತ ಕೇಳಿದಾಗ, ಗ್ರಾಮೀಣ ಆಶ್ರಯ ಅಥವಾ ಬಸವ ವಸತಿ ಯೋಜನೆ ಆಗಿರ್ಬೋದು, ಗ್ರಾಮೀಣ ಅಂಬೇಡ್ಕರ್ ವಸತಿ ಯೋಜನೆ ಅಂತ ಹೇಳಿದೆ, ದೇವರಾಜ್ ಅರಸ್ ವಸತಿ ಯೋಜನೆ ಅಂತ ಹೇಳಿದೆ, ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ ಅಂತ ಹೇಳಿದೆ, ಇಂದಿರಾ ಆವಾಸ್ ಯೋಜನೆ, ಅದನ್ನ ಇತ್ತೀಚೆಗೆ ಏನ್ ಮಾಡಿದ್ವಿ, ಹೆಸರನ್ನ ಚೇಂಜ್ ಮಾಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿ ಮಾಡಿದ್ವಿ. ಸೊ ಈ ತರದೆಲ್ಲ ಬೇರೆ ಬೇರೆ ಯೋಜನೆಗಳು ಏನ್ ಮಾಡುತ್ತೆ, ಗ್ರಾಮೀಣ ಪ್ರದೇಶದಲ್ಲಿ ವಸತಿಯನ್ನ ನಿರ್ಮಾಣ ಮಾಡಿ ಕೊಡುತ್ತೆ. ಈಗ ಗ್ರಾಮೀಣ ಪ್ರದೇಶದಲ್ಲಿ ವಸತಿಯನ್ನ ನಿರ್ಮಾಣ ಮಾಡಿಕೊಡೋದಕ್ಕೆ ಯಾರೋ ಒಂದು ಪರ್ಟಿಕ್ಯುಲರ್ ಆದಂತ ನಿಗಮ ಏನಿಲ್ಲ, ಇದನ್ನ ಸಂಪರ್ಕ ಅಥವಾ ನೋಡಲ್ ಏಜೆನ್ಸಿಯಾಗಿ ಮಾಡಿದೀವಿ. ಆ ನಿಗಮ ಯಾವುದು ಅಂತ ಕೇಳಿದಾಗ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ. ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಏನಿಲ್ಲ, ಸೊ ಇದೇನಾಗುತ್ತೆ, ಗ್ರಾಮೀಣ ಪ್ರದೇಶದಲ್ಲಿ ವಸತಿಯನ್ನ ಒದಗಿಸಿಕೊಡೋದಕ್ಕೆ ನೋಡಲ್ ಸಂಸ್ಥೆಯಾಗಿ ಕೆಲಸ ಮಾಡುತ್ತೆ. ಕಡಿಮೆ ವೆಚ್ಚದಲ್ಲಿ ಒಳ್ಳೆಯ ಗುಣಮಟ್ಟದ ಮನೆಗಳನ್ನ ಕಟ್ಟಿಕೊಡುವಂತ ಒಂದು ಪ್ರಯತ್ನವನ್ನ ಮಾಡುತ್ತೆ. ಸೊ ಅದನ್ನ ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಗ್ರಾಮೀಣ ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟಾಗೆ ನೋಡ್ತೀವಿ, ರೂರಲ್ ಇನ್ಫ್ರಾಸ್ಟ್ರಕ್ಚರ್. ಈಗ ರೂರಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಾಗೆ ನಾವೇನಾದ್ರೂ ನೋಡ್ತೀವಿ ಅಂತಂದ್ರೆ, ಇವನ್ ನಮ್ಮಲ್ಲಿ ಏನಿದೆ, ನಬಾರ್ಡ್ನ ಅಡಿಯಲ್ಲಿ, ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇದರ ಅಡಿಯಲ್ಲಿ ಏನಿದೆ, ಒಂದು ಫಂಡ್ ಇದೆ, ಅದನ್ನ ಏನ್ ಕರಿತೀವಿ, RIDF ಅಂದ್ರೆ ಏನು, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ಕರಿತೀವಿ. ಈ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಲ್ಲಿ ಇರುವಂತಹ ದುಡ್ಡನ್ನು ಕೂಡ ನಾವೇನ್ ಮಾಡ್ತೀವಿ, ರೂರಲ್ ಇನ್ಫ್ರಾಸ್ಟ್ರಕ್ಚರ್ಗಾಗಿ ಯೂಸ್ ಮಾಡ್ತೀವಿ. ಅದಲ್ಲದೆ ನಮ್ಗೇನಿದೆ, ಕ್ರಿಡಲ್ ಅನ್ನುವಂತ ಒಂದು ಸಂಸ್ಥೆ ಇದೆ. ಕ್ರಿಡಲ್ ಅಂದ್ರೆ ಏನು, ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್, ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ. ಸೊ ಇದು ಕೂಡ ಏನ್ ಮಾಡುತ್ತೆ, ಈ ರೀತಿಯಲ್ಲಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡುತ್ತೆ. ಅದರ ಜೊತೆಯಲ್ಲಿ ಇದು ಏನ್ ಮಾಡುತ್ತೆ, ಸ್ಥಳೀಯ ಎಲ್ಲಿ ಈ ತರ ಒಂದು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ತಾ ಇದೆಯೋ ಅಲ್ಲಿಯ ಸ್ಥಳೀಯ ಜನರಿಗೆ ಉದ್ಯೋಗಾವಕಾಶವನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿ ಎರಡು ರೀತಿಯಲ್ಲಿ ಹೆಲ್ಪ್ ಮಾಡ್ತಿದೆ. ಒಂದು ಕಡೆ ಏನ್ ಮಾಡ್ತಿದೆ, ಉದ್ಯೋಗವನ್ನ ಕ್ರಿಯೇಟ್ ಮಾಡ್ಕೊಡುತ್ತೆ, ಇನ್ನೊಂದು ಕಡೆ ಏನ್ ಮಾಡುತ್ತೆ, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ನ ಮೂಲ ಸೌಕರ್ಯಗಳನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿ ಕ್ರಿಡಲ್ ಬಹಳ ಇಂಪಾರ್ಟೆಂಟ್ ಅಂತ ತಗೋತೀರಾ. ಕ್ರಿಡಲ್ ನ ಹೆಸರು ನೆನಪಿರ್ಲಿ. ಹಾಗೆ ನಂತರದಲ್ಲಿ ಮತ್ತೊಂದು ಬರುತ್ತೆ, ಕ್ರೆಡಲ್ ಅಂತ ಬರುತ್ತೆ. ಅಂದ್ರೆ ಸೊ ಈಗ KRIDL ಬಂತಲ್ವಾ, ನೆಕ್ಸ್ಟ್ ಏನ್ ಬರುತ್ತೆ, KREDL ಬರುತ್ತೆ. KREDL ಅಂದ್ರೆ ಕರ್ನಾಟಕ ರಿನ್ಯೂವೇಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತ. ಓಕೆ, ಅದು ನವೀಕರಿಸಬಹುದಾದಂತ ಇಂಧನಗಳಿಗೆ ಸಂಬಂಧಪಟ್ಟಿರೋದು. ಇದೇನಿರೋದು, ಇದು ಮೂಲಭೂತ ಸೌಕರ್ಯಗಳು, ಗ್ರಾಮೀಣ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಿರೋದು. ಸೊ ಇನ್ನು ಈ ಕ್ರಿಡಲ್ ನ ಒಳಗಡೆ, ಕ್ರಿಡಲ್ ಏನು ಕೆಲಸವನ್ನ ಮಾಡ್ತಾ ಇದೆ, ಅದರ ಒಂದು ಸ್ವತ್ತುಗಳನ್ನು ಕೂಡ ಸದುಪಯೋಗ ಪಡೆದುಕೊಳ್ಳುವಂತ ಅವಶ್ಯಕತೆ ಇದೆ, ಅಥವಾ ಅದರ ಅಸೆಟ್ ಅನ್ನ ಮೊನಿಟೈಸೇಷನ್ ಮಾಡುವಂತ ಅವಶ್ಯಕತೆ ಇದೆ, ಅದರ ಯಂತ್ರೋಪಕರಣಗಳನ್ನ ನವೀಕರಿಸಬಹುದು ಅಥವಾ ಅದನ್ನ ಬಳಕೆಗೆ ತರುವಂತ ಅವಶ್ಯಕತೆ ಇದೆ ಅಂತ ಹೇಳ್ಕೊಂಡು ಒಂದಿಷ್ಟು ಪ್ರಮುಖ ಶಿಫಾರಸುಗಳನ್ನ ಇದರಲ್ಲಿ ನೀಡಲಾಗಿರೋದನ್ನ ನೋಡ್ತೀವಿ. ಸೊ ಇದು ಕ್ರಿಡಲ್ ನ ಇಂಪ್ರೂವ್ ಮಾಡೋದಕ್ಕೆ ಏನೇನ್ ಮಾಡಬಹುದು ಅಂತ ಹೇಳ್ತೇವೆ.
ಇನ್ನು 15ನೇ ಹಣಕಾಸು ಆಯೋಗದ ಅನುದಾನವನ್ನ ನೀವೇನಾದ್ರೂ ನೋಡೋದಕ್ಕೋದ್ರೆ ಇಲ್ಲಿ ಏನ್ ಮಾಡಿದ್ವಿ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗೆ ಕೊಟ್ಟಿದ್ವಿ. ಅದರಲ್ಲಿ ಗ್ರಾಮ ಪಂಚಾಯತಿಗಳಿಗೆ, ತಾಲೂಕು ಪಂಚಾಯತಿಗಳಿಗೆ ಮತ್ತೆ ಜಿಲ್ಲಾ ಪಂಚಾಯತಿಗಳಿಗೆ ಕ್ರಮವಾಗಿ ನೀವು ನೋಡೋದಕ್ಕೋದ್ರೆ ಗ್ರಾಮ ಪಂಚಾಯತಿಗೆ ಎಷ್ಟು ಕೊಟ್ಟಿದ್ದಾರೆ, 2116 ಕೋಟಿ, ಅಂದ್ರೆ 85% ಗ್ರಾಮ ಪಂಚಾಯತಿಗಳಿಗೆ ಬಂದಿದೆ. 10% ಇದು ತಾಲೂಕು ಪಂಚಾಯತಿಗೆ ಬಂದಿದ್ರೆ, ಸೊ ಉಳಿದಂತ 5% ಏನಿದೆ ಇದು ಜಿಲ್ಲಾ ಪಂಚಾಯತಿಗೆ ಬಂದಿದೆ. ಅಬ್ಸರ್ವ್ ಮಾಡಿ. ಮತ್ತೆ ಸೊ ಏನಾಗುತ್ತೆ, ಜಿಲ್ಲಾ ಪಂಚಾಯತಿಗಳಿಗೆ ಅತಿ ಹೆಚ್ಚು ಸೊ ಈ ತರ ಅನುದಾನ ಬಂದಿರಬಹುದು ಅಂತೇಳಿ ನಾವು ಥಿಂಕ್ ಮಾಡ್ತೀವಿ, ಆದ್ರೆ ಇಲ್ಲ. ಜಿಲ್ಲಾ ಪಂಚಾಯತಿಗೆ ಬಂದಿರೋದು ಬರೀ 5%, ತಾಲೂಕು ಪಂಚಾಯತಿಗೆ ಬಂದಿರೋದು 10%, ಗ್ರಾಮ ಪಂಚಾಯತಿಗಳಿಗೆ ಅತಿ ಹೆಚ್ಚು ಅಂದ್ರೆ 85% ತಾಲೂಕು ಪಂಚಾಯತಿಗಳಿಗೆ ಬರುತ್ತೆ, ಸಾರಿ ಗ್ರಾಮ ಪಂಚಾಯತಿಗಳಿಗೆ ಬರುತ್ತೆ. ಇನ್ನು ಈ ಅನುದಾನ ಏನ್ ಕೊಡುತ್ತೆ, 15ನೇ ಹಣಕಾಸು ಆಯೋಗ ಏನ್ ಅನುದಾನವನ್ನ ಕೊಟ್ಟಿದೆ, ಆ ಅನುದಾನದಲ್ಲಿ ಕೂಡ ನಾವೇನ್ ನೋಡ್ತೀವಿ, 2 ರೀತಿಯ ಅನುದಾನವನ್ನ ನೋಡ್ತೀವಿ. ಒಂದನ್ನ ಅನಿರ್ಬಂಧಿತ ಅನುದಾನ ಅಥವಾ ಮೂಲ ಅನುದಾನ ಅಂತ ಕರಿತೀವಿ, ಇನ್ನೊಂದನ್ನ ನಿರ್ಬಂಧಿತ ಅನುದಾನ ಅಂತ ಕರಿತೀವಿ. ಒಂದು ರಿಸ್ಟ್ರಿಕ್ಷನ್ ಇದೆ, ಇನ್ನೊಂದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ಈಗ ಮೂಲ ಅನುದಾನವನ್ನ ನೀವೇನ್ ಮಾಡ್ಬೋದು, ವೇತನವನ್ನ ಹೊರತುಪಡಿಸಿ ಬೇರೆ ಯಾವುದೇ ಅಗತ್ಯಗಳಿಗಾಗಿ ಇದನ್ನ ಬಳಸಬಹುದು. ಮೂಲ ಅನುದಾನವನ್ನ, ಅದು ಅನಿರ್ಬಂಧಿತ ಅನುದಾನ ಅಂದ್ರೆ ಏನ್ ಮಾಡ್ಬೋದು, ಯಾರಿಗಾದ್ರೂ ನೀವು ವೇತನವನ್ನ, ವೇಜಸ್ ಅನ್ನ, ಸ್ಯಾಲರಿಯನ್ನ ಕೊಡೋದನ್ನ ಬಿಟ್ಟು ಬೇರೆ ಯಾವ ಪರ್ಪಸ್ಗಾದ್ರೂ ಇದನ್ನ ಬಳಸಬಹುದು. ಅಂದ್ರೆ ಅದೇನಾಗಿರ್ಬೋದು, ಕೆರೆಗಳ ಪುನರುಜ್ಜೀವನಕ್ಕಾಗಿ ಬಳಸಬೇಕು, ಅಥವಾ ಕುಡಿಯುವ ನೀರನ್ನ ಪೂರೈಕೆ ಮಾಡೋದಕ್ಕೆ ಬಳಸಬಹುದು, ಮಳೆ ನೀರು ಕೊಯ್ಲಿಗಾಗಿ ಬಳಸಬಹುದು, ಅಥವಾ ಅಲ್ಲೊಂದು ಟ್ಯಾಂಕ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತೀರಾ ಅಂದ್ರೆ ಅದಕ್ಕೆ ಬಳಸಬಹುದು, ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಬಳಸಬಹುದು, ಯಾವುದೇ ಪರ್ಪಸ್ಗಾಗಿ ಬಳಸಬಹುದು. ಯಾವುದದು, ಮೂಲ ಅನುದಾನವನ್ನ. ಆದ್ರೆ ನಿರ್ಬಂಧಿತ ಅನುದಾನ ಅಂತ ಬಂದಾಗ ಕೆಲವೊಂದು ವಲಯಗಳಲ್ಲಿ ಮಾತ್ರ ಬಳಸಬೇಕಾಗತ್ತೆ. ನಿರ್ಬಂಧಿತ ಅನುದಾನವನ್ನ ಯಾವ್ಯಾವ್ದಕ್ಕೆ ಬಳಸಬೇಕು ಅಂತ ಹೇಳ್ತಾರೆ ನೋಡಿ, ನೈರ್ಮಲ್ಯ ಮತ್ತು ಬಯಲು ಶೌಚ ಮುಕ್ತ ಸ್ಥಿತಿಯ ನಿರ್ವಹಣೆ ಅಥವಾ ಓಪನ್ ಡೆಫಿಕೇಶನ್ ಫ್ರೀ ಅಂತ ಕರಿತೀವಿ. ಅದಲ್ಲದೆ ಕುಡಿಯುವ ನೀರಿನ ಪೂರೈಕೆಗಾಗಿ ಬಳಸಬಹುದು, ಮಳೆ ನೀರು ಕೊಯ್ಲಿಗಾಗಿ ಬಳಸಬಹುದು, ಅಥವಾ ನೀರಿನ ಮರುಬಳಕೆಯ ಮೂಲಭೂತ ಸೇವೆಗಳಿಗಾಗಿ ಬಳಸಬಹುದು. ಇವಿಷ್ಟು ವಿಷಯಗಳಿಗಾಗಿ ಮಾತ್ರ ನಾವೇನ್ ಮಾಡ್ಬೋದು, ನಿರ್ಬಂಧಿತ ಅನುದಾನವನ್ನ ಬಳಸಬಹುದು ಅಂತ ಹೇಳ್ತಾರೆ. ಸೊ ಇದು ಏನು ಅಂತಂದಾಗ ಅಗೇನ್ ನೆನಪಿರ್ಬೇಕಾಗಿರೋದೇನು, ಒಂದು ಪಂಚಾಯತಿಗಳಲ್ಲಿ ಯಾವ ಪಂಚಾಯತಿಗಳಿಗೆ ಅತಿ ಹೆಚ್ಚು ಅನುದಾನಗಳು ಬರುತ್ತೆ ಮತ್ತು ಆ ಅನುದಾನದಲ್ಲಿರುವಂತ 2 ಭಾಗಗಳು, ಆ 2 ಭಾಗಗಳಲ್ಲಿ ಯಾವ ಭಾಗವನ್ನ ಹೇಗೆ ಬಳಸಬಹುದು ಇದನ್ನು ಕೂಡ ನೆನಪಲ್ಲಿ ಇಟ್ಕೋಬೇಕು. ಸೊ ನೆಕ್ಸ್ಟ್, ಗ್ರಾಮೀಣ ನೀರು ಸರಬರಾಜಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಏನಿದೆ, ಒಂದು ಬಹಳ ಇಂಪಾರ್ಟೆಂಟ್ ಆದಂತ ಮಿಷನ್ ಇದೆ, ಅದನ್ನ ಏನ್ ಕರಿತೀವಿ, ಜಲ ಜೀವನ್ ಮಿಷನ್ ಅಂತ ಕರಿತೀವಿ. ಸೊ ಇದನ್ನ ಏನ್ ಕರಿತೀವಿ, 2024 ಒಳಗಡೆ ಎಲ್ಲಾ ಮನೆಗಳಿಗೆ ಕುಡಿಯುವ ನೀರನ್ನ ನಳದ ಮೂಲಕ ಒದಗಿಸುವಂತ ಒಂದು ಪ್ರಯತ್ನ ಅಂತ ಹೇಳ್ತೀವಿ. ಅದರಲ್ಲಿ ಕೂಡ ಪ್ರತಿ ವ್ಯಕ್ತಿಗೆ ಎಷ್ಟು ಅಂತ ಕೇಳಿದಾಗ, ಪ್ರತಿದಿನ ಪ್ರತಿ ವ್ಯಕ್ತಿಗೆ ತಲಾ 55 LPCD ಅಂತ ಕರಿತಿರಲ್ಲ. LPCD ಅಂದ್ರೆ ಏನು, ಲೀಟರ್ಸ್ ಪರ್ ಕ್ಯಾಪಿಟಾ ಪರ್ ಡೇ ಅಂತ. ಸೊ ಪ್ರತಿ ವ್ಯಕ್ತಿಗೆ ಪ್ರತಿದಿನಕ್ಕೆ 55 ಲೀಟರ್ನಷ್ಟು ಕುಡಿಯುವ ನೀರನ್ನ ಒದಗಿಸುವಂತ ಪ್ರಯತ್ನ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಏನ್ ನೋಡ್ತೀವಿ, 2024 ಒಳಗಡೆ ಅಚೀವ್ ಮಾಡ್ತೀವಿ ಅಂತ ಹೇಳ್ತೀವಿ. ಅದೇ ಕಾರಣಕ್ಕಾಗಿ ಬಹಳಷ್ಟು ಗ್ರಾಮಗಳಲ್ಲಿ ಈಗ ಆಲ್ರೆಡಿ ನಿಮ್ಗೆ ಏನಿದೆ, ಕೊಳಾಯಿಯ ಕನೆಕ್ಷನ್ ಮನೆ ಮನೆಗೆ ಇರೋದನ್ನು ನೋಡ್ತೀರ. ಇದನ್ನೇ ನಾವು ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಮನೆ ಮನೆಗೆ ಗಂಗೆ ಅನ್ನುವಂತ ಒಂದು ಶೀರ್ಷಿಕೆಯಲ್ಲಿ ಕೂಡ ಹೇಳ್ತೀವಿ, ಮನೆ ಮನೆಗೆ ಗಂಗೆ. ಸೊ ಈ ಒಂದು ಗಂಗಾ ನದಿಯ ನೀರು ಅಲ್ಲದೆ ಇದ್ರು, ಅದು ಕೃಷ್ಣಾ ನದಿದು, ಕಾವೇರಿದು ಆದ್ರೂ ಕೂಡ ಅದನ್ನ ಏನ್ ಕರಿತೀವಿ, ಮನೆ ಮನೆಗೆ ಗಂಗೆ ಅಂತ ಕರಿತೀವಿ. ಓಕೆ, ಅದ್ರ ಜೊತೆಲಿ ಈಗ ಬರೀ ನೀರನ್ನ ಸಪ್ಲೈ ಮಾಡೋದು ಅಷ್ಟೇ ಅಲ್ಲ, ಅದ್ರ ಜೊತೆಲಿ ಏನ್ ಮಾಡ್ತೀವಿ, ಬಹಳಷ್ಟು ಬೇರೆ ಬೇರೆ ರೀತಿಯ ಸೊ ಇದನ್ನು ಕೂಡ ಪ್ರಿಕಾಷನ್ಸ್ ಕೂಡ ತಗೋತೀವಿ. ಫಾರ್ ಎಕ್ಸಾಂಪಲ್ ಏನ್ ಮಾಡ್ತೀವಿ, ನೀರಿನ ಮೂಲಗಳು ಎಲ್ಲೆಲ್ಲಿಂದ ನಾವು ಈ ತರ ನೀರನ್ನ ಪಡ್ಕೊಂಡಿದೀವೋ ಆ ನೀರಿನ ಮೂಲಗಳಲ್ಲಿ ಸುಸ್ಥಿರತೆಯನ್ನ ಕಾಪಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ. ಸುಸ್ಥಿರತೆ ಅಂದ್ರೆ ಏನು, ಅದು ನೀರು ಪೂರ್ತಿಯಾಗಿ ನಿಮ್ಗೆ ಆರಬಾರದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೂಳೆತ್ತೋದಾಗಿರ್ಬೋದು, ಅಥವಾ ನೀರು ಕಲುಷಿತ ಆಗದೆ ಇರುವಂತ ತರ ತಡೆಯೋದಾಗಿರ್ಬೋದು, ಈ ತರದೆಲ್ಲ ಹೇಳ್ತೀವಿ. ಅದಲ್ಲದೆ ಬೂದು ನೀರಿನ ನಿರ್ವಹಣೆ, ಗ್ರೇ ವಾಟರ್ ಅಂತ ಕರಿತೀವಿ. ಬೂದು ನೀರು ಅಥವಾ ಗ್ರೇ ವಾಟರ್ ಅಂದ್ರೆ ಏನು, ಸೊ ಇದು ಇದರೊಳಗಡೆ ಬಹಳಷ್ಟು ಈ ಮೈಕ್ರೋ ಆರ್ಗಾನಿಸಮ್ಸ್ ಆಗಿರ್ಬೋದು ಅಥವಾ ಫೀಕಲ್ ಕಂಟೆಂಟ್ ಆಗಿರ್ಬೋದು ಇಲ್ಲದೆ ಇರುವಂತ ನೀರು ಅಂತ ಹೇಳ್ತೀವಿ. ಅಕಸ್ಮಾತ್ ಆಗಿ ಏನಾದ್ರು ಫೀಕಲ್ ಕಂಟೆಂಟ್ ಅಂದ್ರೆ ಮಲದ ಅಂಶಗಳಿದ್ರೆ ಅಥವಾ ಬೇರೆ ಯಾವ್ದಾದ್ರು ಈ ರೋಗ ರುಜಿನ ಕಾರಕಗಳಿದ್ರೆ ಅವಾಗ ಅದನ್ನ ಏನ್ ತಗೋತೀವಿ, ಅದನ್ನ ಬ್ಲಾಕ್ ವಾಟರ್ ಅಂತ ತಗೋತೀವಿ. ಓಕೆ, ಅದು ಕಪ್ಪು ನೀರು. ಕಪ್ಪು ನೀರನ್ನ ನೀವೇನ್ ಮಾಡೋದಕ್ಕಾಗಲ್ಲ, ಅದನ್ನ ರೀಸೈಕಲ್ ಮಾಡೋದಕ್ಕಾಗಲ್ಲ. ರೀಸೈಕಲ್ ಮಾಡೋದನ್ನು ಕೂಡ ಅದನ್ನ ನೀವು ಬಳಸೋದಕ್ಕೆ ಬಹಳಷ್ಟು ರೆಸ್ಟ್ರಿಕ್ಷನ್ಸ್ ಇದೆ. ಆದ್ರೆ ಬೂದು ನೀರನ್ನ ನೀವೇನ್ ಮಾಡ್ಬೋದು, ರೀಸೈಕಲ್ ಮಾಡ್ಬೋದು. ಗ್ರೇ ವಾಟರ್ ಅಂತ ಅದನ್ನ ರೀಸೈಕಲ್ ಮಾಡ್ಬೋದು. ಆ ರೀತಿ ಬೂದು ನೀರು ಏನಿದೆಯಲ್ಲ ಅದನ್ನ ರೀಸೈಕಲ್ ಮಾಡುವಂಥದ್ದು ಅಥವಾ ನಿರ್ವಹಣೆ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಅದಲ್ಲದೆ ನೀರಿನ ಸಂರಕ್ಷಣೆ, ಆದಷ್ಟು ಕಡಿಮೆ ನೀರನ್ನ ಬಳಸೋದಾಗಿರ್ಬೋದು, ಮಳೆ ನೀರು ಕೊಯ್ಲಿನಂತ ಸೊ ಟೆಕ್ನಿಕ್ ಗಳನ್ನ ಬಳಸೋದನ್ನ ಹೇಳ್ತಾರೆ. ಅದ್ರ ಜೊತೆಲಿ ಜಲಮೂಲಗಳ ಮರುಪೂರಣ, ಇವೆಲ್ಲ ಕೂಡ ಏನಾಗುತ್ತೆ, ಜಲ ಜೀವನ್ ಮಿಷನ್ ನ ಭಾಗವಾಗಿ ಕಾಣುತ್ತೆ. ಜಲ ಜೀವನ್ ಮಿಷನ್ ನ ಭಾಗವಾಗಿ ಕಾಣುತ್ತೆ. ಅದಲ್ಲದೆ ಜಲ ಜೀವನ್ ಮಿಷನ್ ಏನ್ ಮಾಡ್ತಿದೆ, ಇತ್ತೀಚೆಗೆ
ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಗಳು ಅಂತೇಳಿ ರಚನೆ ಮಾಡ್ತಾರೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ. ಸೊ ಈ ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಏನು ರೆಡಿ ಆಗಿದೆ ಅಥವಾ ಎಸ್ಟಾಬ್ಲಿಷ್ ಆಗಿದೆ, ಇದರ ಅಡಿಯಲ್ಲಿ ಏನ್ ಮಾಡ್ತೀವಿ ಅಂತ ಕೇಳಿದಾಗ ಮನೆಗಳನ್ನ ನಿರ್ವಹಿಸುವುದರ ಜೊತೆಯಲ್ಲಿ ಮಹಿಳೆಯರಿಗೆ ನೀರಿನ ವ್ಯವಸ್ಥೆಯನ್ನ ನಿರ್ವಹಣೆ ಮಾಡುವಂತ ಜವಾಬ್ದಾರಿಯನ್ನು ಕೂಡ ಕೊಡ್ತೀವಿ. ಮಹಿಳೆಯರು ಮನೆಯನ್ನ ನಿರ್ವಹಿಸುವ ಜವಾಬ್ದಾರಿಯನ್ನ ಆಲ್ರೆಡಿ ಹೊಂದಿದ್ದಾರೆ, ಅದರ ಜೊತೆಯಲ್ಲಿ ಮತ್ತೊಂದು ಜವಾಬ್ದಾರಿ ಯಾವ್ದನ್ನು ಕೊಡ್ತಾ ಇದೀವಿ, ನೀರಿನ ವ್ಯವಸ್ಥೆಯನ್ನು ಕೂಡ ನಿರ್ವಹಿಸುವುದು ಮಹಿಳೆಯರ ಜವಾಬ್ದಾರಿ ಅಂತೇಳಿ ಪರಿಗಣಿಸ್ತೀವಿ. ಅದರ ಜೊತೆಗೆ ಏನ್ ಮಾಡ್ತೀವಿ ಅಂತ ಕೇಳಿದಾಗ ಸೊ ಪ್ರತಿ ಗ್ರಾಮದಲ್ಲಿ ಕನಿಷ್ಠ 5 ಮಹಿಳೆಯರಿಗೆ ಗ್ರಾಮ ಮಟ್ಟದಲ್ಲಿ ನೀರಿನ ಗುಣಮಟ್ಟವನ್ನ ಪರೀಕ್ಷೆ ಮಾಡೋದಕ್ಕೆ ಫೀಲ್ಡ್ ಟೆಸ್ಟಿಂಗ್ ಕಿಟ್ಗಳನ್ನ ಬಳಸಿಕೊಂಡು ಹೇಗೆ ಅದನ್ನ ಚೆಕ್ ಮಾಡೋದು, ನೀರಿನ ಗುಣಮಟ್ಟವನ್ನ ಹೇಗೆ ಚೆಕ್ ಮಾಡೋದು ಅನ್ನೋದಕ್ಕೆ ತರಬೇತಿಯನ್ನು ನೀಡುವಂತ ಕೆಲಸ ಆಗಿರ್ಬೋದು. ಅಥವಾ ಎನ್ಜಿಒ ಅಲ್ಲ, ಸೆಲ್ಫ್ ಹೆಲ್ಪ್ ಗ್ರೂಪ್ ನ ಅಡಿಯಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ನಲ್ಲಿ ಇರುವಂತಹ ಮಹಿಳೆಯರು, ಅಂದ್ರೆ ಸ್ವಸಹಾಯ ಸಂಘಗಳ ಒಳಗಡೆ ಯಾರ್ಯಾರು ಮಹಿಳೆಯರು ಇದಾರೋ ಅವರಲ್ಲಿ ಕೆಲವೊಬ್ಬರನ್ನ ಆಯ್ಕೆ ಮಾಡ್ಕೊಂಡು ಅವರಲ್ಲಿ ಏನ್ ಮಾಡ್ತೀವಿ, ಅವರಿಗೆ ಬೇರೆ ಕೆಲಸಗಳ ಟ್ರೈನಿಂಗ್ ಅನ್ನ ಕೂಡ ಕೊಡ್ತೀವಿ. ಅದು ಯಾವ್ದಾಗಿರ್ಬೋದು, ಫಾರ್ ಎಕ್ಸಾಂಪಲ್ ಮೇಸನ್, ಪ್ಲಂಬರ್, ಎಲೆಕ್ಟ್ರಿಷಿಯನ್, ಮೋಟಾರ್ ಮೆಕ್ಯಾನಿಕ್, ಪಂಪ್ ಆಪರೇಟರ್ಗಳಾಗಿ ಕೂಡ ಅವ್ರಿಗೆ ಏನ್ ಮಾಡ್ತೀವಿ, ಕೌಶಲ್ಯ ಅಭಿವೃದ್ಧಿಯನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಅಥವಾ ಈ ಯೋಜನೆಗೆ ಈ ತರದ ಒಂದು ಹೆಸರನ್ನ ಹೇಳಿದರೆ ನಲ್ ಜಲ್ ಮಿತ್ರ ಅನ್ನುವಂತ ಯೋಜನೆಯ ಹೆಸರನ್ನು ಕೂಡ ಕೊಟ್ಟಿದ್ದಾರೆ, ನಲ್ ಜಲ್ ಮಿತ್ರ ಅಂತ. ಸೊ ಇವೆಲ್ಲ ಏನ್ ಮಾಡ್ತಿದ್ರ, ಮಹಿಳೆಯರಿಗೆ ಹೆಚ್ಚಿನ ವ್ಯವಸ್ಥೆ ಅಥವಾ ಹೆಚ್ಚಿನ ಜವಾಬ್ದಾರಿಯನ್ನ ಕೊಡ್ತಾ ಇದ್ರ, ಅಥವಾ ಇನ್ನೊಂದು ರೀತಿಯಲ್ಲಿ ನೀವು ಇದನ್ನ ಏನ್ ತಗೋಬಹುದು, ಮಹಿಳೆಯರ ಸಬಲೀಕರಣಕ್ಕೆ ಕೂಡ ಕಾರಣ ಆಗತ್ತೆ ಅಂತ ಹೇಳ್ಬೋದು. ಈಗ ನೋಡಿ, ಈ ತರದೆಲ್ಲ ಟ್ರೈನಿಂಗ್ ಅನ್ನ ಕೊಟ್ಟಿದೀವಿ ಅಂತಂದ್ರೆ ಮಹಿಳೆಯರು ಕೂಡ ಏನ್ ಮಾಡ್ಬೋದು, ಆರ್ಥಿಕ ಚಟುವಟಿಕೆಗಳಲ್ಲಿ ಹೆಚ್ಚೆಚ್ಚಾಗಿ ಭಾಗವಹಿಸಬಹುದು. ಅದರಿಂದಾಗಿ ಏನಾಗುತ್ತೆ, ಮಹಿಳೆಯರು ಪುರುಷರ ಮೇಲೆ ಎಲ್ಲೋ ಒಂದ್ ಕಡೆ, ನಮ್ಮಲ್ಲಿ ಪಿತೃಪ್ರಧಾನ ಅಥವಾ ಪ್ಯಾಟ್ರಿಯಾರ್ಕಲ್ ಸೊಸೈಟಿ ಅಂದಾಗ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಎಕನಾಮಿಕಲಿ ಅವ್ರ ಮೇಲೆ ಡಿಪೆಂಡ್ ಆಗಿದ್ದನ್ನು ನೋಡ್ತೀರ. ಮಹಿಳೆಯರು ಪುರುಷರ ಮೇಲೆ ಡಿಪೆಂಡ್ ಆಗಿರೋದು, ಈಗ ಡಿಪೆಂಡೆನ್ಸಿ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ, ಆ ಅವಲಂಬನೆ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ನಿಮ್ಗೆ ಏನಾಗುತ್ತೆ, ಇದು ಒಂದು ರೀತಿಯಲ್ಲಿ ಇವನ್ ಮಹಿಳಾ ಸಬಲೀಕರಣಕ್ಕೂ ಕೂಡ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಕಾರಣಕ್ಕಾಗಿ ಇವ್ರು ಏನ್ ಹೇಳ್ತಾರೆ ನೋಡಿ, ಜಲಜೀವನ್ ಮಿಷನ್ ನ ಯಶಸ್ಸಿನ ಕಥೆಯನ್ನ ನಾವೇನಂತ ಹೇಳ್ಬೋದು ಅಂತ ಹೇಳ್ತಾರೆ, ಮಹಿಳೆಯರ ಸಬಲೀಕರಣವು ರಾಷ್ಟ್ರ ನಿರ್ಮಾಣಕ್ಕೆ ಕಾರಣವಾಗುತ್ತದೆ ಅಂತ ಕೂಡ ಹೇಳ್ಬಹುದು ಅಂತ ಹೇಳ್ತಾರೆ. ಅಗೇನ್ ಈಗ ಅಬ್ಸರ್ವ್ ಮಾಡಿ, ನಾನು ಇದನ್ನ ನಿಮ್ಗೆ ಯಾಕೆ ಹೇಳ್ತಿದ್ದೆ, ಮೇನ್ಸ್ಗೆ ಇಂಪಾರ್ಟೆಂಟ್ ಅಂತಾಗ, ಸೊ ನಿಮ್ಗೆ ಏನಾಗ್ಬೋದು, ಮಹಿಳಾ ಸಬಲೀಕರಣದ ಮೇಲೆ ಒಂದು ಪರ್ಟಿಕ್ಯುಲರ್ ಆದಂತ ಎಸ್ಸೆ ಅನ್ನು ಕೂಡ ಕೇಳ್ಬೋದು. ಆ ಪ್ರಬಂಧದ ಒಳಗಡೆ ನೀವೇನಾದ್ರೂ ಈ ತರದ ಪಾಯಿಂಟ್ ಗಳನ್ನ ಇನ್ಕ್ಲೂಡ್ ಮಾಡೋದಕ್ಕಾದ್ರೆ ಸೊ ಹೇಗೆ ಅದರ ವೇಟೇಜ್ ಜಾಸ್ತಿ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೇಕು. ಓಕೆ, ಸೊ ಅದಕ್ಕಾಗಿ ನಾನು ನಿಮ್ಗೆ ಅಫಿಷಿಯಲ್ ಡಾಕ್ಯುಮೆಂಟ್ ಅನ್ನ ಓದೋದಕ್ಕೆ ಹೇಳಿದ್ದೆ. ಅಫಿಷಿಯಲ್ ಡಾಕ್ಯುಮೆಂಟ್ ಅಲ್ಲಿ ಇವೆಲ್ಲ ಮಾಹಿತಿಗಳು ಸಿಗುತ್ತೆ. ನಮ್ಮಲ್ಲಿ ಈ ಸಮ್ಮರಿ ಅಂತೇಳಿ ಯಾರು ಮಾಡ್ತಾರಲ್ವಾ, ಗಿಸ್ಟ್ ಅಂತೇಳಿ ನೋಡ್ತೀರಾ, ಅಥವಾ ಸಮ್ಮರಿ ಅಂತ ಹೇಳ್ಕೊಂಡು, ಸೊ ಅದನ್ನ ಅಂದ್ರೆ ಮೀನಿಂಗ್ ಏನು, ಎಕನಾಮಿಕ್ ಸರ್ವೆ ಏನ್ ಬಂದಿದೆಯೋ ಅದನ್ನೇ ಬೇರೆ ಯಾವ್ದೋ ಆತರ ಬರೆಯೋದು. ಮತ್ತೆ ಆ ತರ ಬರ್ದಾಗ ನಾರ್ಮಲ್ ಆಗಿ ಏನು ಮಾಡ್ಬಿಡ್ತಾರೆ, ಅದನ್ನ ಕಾನ್ಸೈಸ್ ಆಗಿ ಹೇಳೋದಕ್ಕೆ, ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಹೋದಾಗ ಇವೆಲ್ಲ ಮಾಹಿತಿಗಳಲ್ಲಿ ಬಹಳಷ್ಟು ಮಾಹಿತಿಗಳು ಹಾರೋಗಿರುತ್ತೆ. ಅದಕ್ಕಾಗಿ ನಿಮ್ಗೆ ಅಫಿಷಿಯಲ್ ಡಾಕ್ಯುಮೆಂಟ್ ಅನ್ನ ಓದೋದಕ್ಕೆ ಆಗ್ಬೇಕು ಅಂತ ಹೇಳಿ. ಸೊ ನೆಕ್ಸ್ಟ್ ವಾಟರ್ ಅಥವಾ ಕುಡಿಯುವ ನೀರಿಗೆ ಅಥವಾ ಶುದ್ಧವಾದಂತಹ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಯಾವ್ದನ್ನು ನೋಡ್ತೀವಿ ಅಂತ ಕೇಳಿದಾಗ ಇವನ್ ನೀರಿನ ಗುಣಮಟ್ಟ ಉಸ್ತುವಾರಿ ಮತ್ತು ಕಣ್ಗಾವಲು ಕಾರ್ಯಕ್ರಮ ಅಂತ ಹೇಳಿದೆ. ಸೊ ನೀರಿನ ಗುಣಮಟ್ಟ ಉಸ್ತುವಾರಿ ಮತ್ತು ಕಣ್ಗಾವಲು ಕಾರ್ಯಕ್ರಮ ಅಥವಾ ವಾಟರ್ ಕ್ವಾಲಿಟಿ ಮಾನಿಟರಿಂಗ್ ಅಂಡ್ ಸೂಪರ್ವಿಷನ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಇದು ಕೂಡ ಏನ್ ಮಾಡುತ್ತೆ, ಅದರಲ್ಲಿರುವಂತಹ ಬೇರೆ ಬೇರೆ ಭೌತಿಕ ಮತ್ತು ರಾಸಾಯನಿಕ ನಿಯತಾಂಕಗಳ ಆಧಾರದ ಮೇಲೆ ಆ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡುತ್ತೆ. ಅದಲ್ಲದೆ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆ ಅಂತ ಕೂಡ ಇದೆ. ಇದೇನ್ ಮಾಡುತ್ತೆ, ಇವನ್ ಮೇಲ್ಮೈ ನೀರನ್ನ ಆಧರಿಸಿ ಒಂದಿಷ್ಟು ಯೋಜನೆಗಳನ್ನ ಮಾಡ್ತೀವಿ, ಅಥವಾ ಇನ್ನು ಕೆಲವೊಂದನ್ನ ಏನ್ ಮಾಡ್ತೀವಿ, ಇವನ್ ಅಂತರ್ಜಲವನ್ನ ಯೂಸ್ ಮಾಡ್ಕೊಂಡು ಕೂಡ ಮಾಡ್ತೀವಿ. ಅಂತ ಸಂದರ್ಭದಲ್ಲಿ ಈ ಕುಡಿಯುವ ನೀರಿನ ಒಳಗಡೆ ಬೇರೆ ಯಾವ ರೀತಿಯ ರಾಸಾಯನಿಕ ಮಾಲಿನ್ಯಗಳಿದಾವೆ, ಅದರಿಂದ ಜನಜೀವನದ ಮೇಲೆ ಯಾವ ರೀತಿಯ ಪರಿಣಾಮ ಉಂಟಾಗ್ಬೋದು, ಹಾಗಾದ್ರೆ ಆ ತರದ ಪರಿಣಾಮಗಳು, ವ್ಯತಿರಿಕ್ತ ಪರಿಣಾಮಗಳು ಉಂಟಾಗಬಾರ್ದು ಅಂತಂದ್ರೆ ಅದನ್ನ ನಾವು ಹೇಗೆ ಶುದ್ಧೀಕರಿಸಿ ಕುಡಿಯುವ ನೀರನ್ನ ಜನರಿಗೆ ಕೊಡಬೇಕು, ಅದನ್ನ ಬಹುಗ್ರಾಮಗಳಿಗೆ ಸಂಬಂಧಪಟ್ಟ ಹಾಗೆ, ಒಂದೇ ಗ್ರಾಮಕ್ಕೆ ಅಲ್ಲ, ಅದರ ಬದಲಾಗಿ ಏನ್ ಮಾಡ್ತೀವಿ, ಬಹಳಷ್ಟು ಸುತ್ತಮುತ್ತಲಿನ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಆ ನೀರು ಸರಬರಾಜು ಯೋಜನೆ ಅಂತ ತಗೊಂಡ್ರೆ ಅದನ್ನ ನಾವೇನ್ ತಗೋತೀವಿ, ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಂತ ಹೇಳ್ತೀವಿ. ಸೊ ಇದು ಕೆಲವೊಂದು ಕುಡಿಯುವ ನೀರಿಗೆ ಸಂಬಂಧಪಟ್ಟಂತ ಯೋಜನೆಗಳು. ಸೊ ನೆಕ್ಸ್ಟ್ ಬರೋಣ, ಸ್ವಚ್ಛ ಭಾರತ್ ಅಭಿಯಾನ ಅಂತ ಕರಿತೀರಿ. ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ, ಗ್ರಾಮೀಣ ನೈರ್ಮಲ್ಯೀಕರಣ. ನಿಮ್ಗೆ ಆಲ್ರೆಡಿ ಇದ್ರ ಪ್ರಶ್ನೆಯನ್ನ ತೋರಿಸಿದ್ದೆ, ಯಾವ ರೀತಿ ಪ್ರಶ್ನೆಯನ್ನ ಕೇಳಬಹುದು ಅಂತ. ಈಗ ನೋಡಿ, ಗ್ರಾಮೀಣ ನೈರ್ಮಲ್ಯೀಕರಣದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೆ. ಸೊ ಈಗ ಗ್ರಾಮೀಣ ನೈರ್ಮಲ್ಯೀಕರಣದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಎಂದೇ ಇದು ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಮಿಷನ್, ಹೌದಲ್ವಾ.
ಸೊ ಇದು ಬಂದ ನಂತರ ನಮ್ಗೆ ಏನಾಗಿದೆ, ಜನರು ಇದರ ಒಳಗಡೆ ಭಾಗವಹಿಸುವುದು ಜಾಸ್ತಿ ಆಗಿದೆ. ಅಥವಾ ಸ್ವಚ್ಛ ಭಾರತ್ ಮಿಷನ್ ಬರೋದಕ್ಕಿಂತ ಮೊದಲು ಕೂಡ ನಮಗೆ ನಿರ್ಮಲ್ ಭಾರತ್ ಅಂತ ಹೇಳ್ಕೊಂಡು ಒಂದು ಮಿಷನ್ ಅನ್ನು ನಡೆಸ್ತಾ ಇದ್ವಿ. ಆದ್ರೆ ನಿರ್ಮಲ್ ಭಾರತ್ ಅನ್ನುವಂತ ಒಂದು ಯೋಜನೆ ಇದೆ ಅನ್ನೋದು ಜನರಿಗೆ ತಲುಪೋದೇ ಬಹಳ ಕಷ್ಟ ಆಗ್ಬಿಟ್ಟಿತ್ತು ನಮ್ಮಲ್ಲಿ. ಆದ್ರೆ ಸ್ವಚ್ಛ ಭಾರತ್ ಅಭಿಯಾನ ಬಂದಾಗ ಏನಾಗುತ್ತೆ, ಇದನ್ನ ಜನರು ಕೂಡ ಇದರ ಭಾಗವಾಗಿ ಇರುವ ರೀತಿಯಲ್ಲಿ ಅಥವಾ ಇದರ ಒಳಗಡೆ ಭಾಗವಹಿಸುವ ರೀತಿಯಲ್ಲಿ ಮಾಡ್ತೀವಿ. ಸೊ ಆ ಕಾರಣಕ್ಕಾಗಿ ಸ್ವಚ್ಛ ಭಾರತ್ ಅಭಿಯಾನ ಬೇರೆ ಸ್ವಚ್ಛತೆಗಳಿಗೆ ಸಂಬಂಧಪಟ್ಟಂತ ಅಭಿಯಾನಗಳಿಗಿಂತ ಬಹಳ ಜಾಸ್ತಿಯಾಗಿ ಸಕ್ಸಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ತೀರಿ. ಸೊ ಇದಲ್ಲದೆ ಇಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಏನ್ ಮಾಡ್ತೀವಿ, ಓಪನ್ ಡೆಫಿಕೇಶನ್ ಫ್ರೀ. ಸೊ ಇವೆಲ್ಲ ಸರ್ಟಿಫಿಕೇಟ್ ಗಳನ್ನ ಕೊಡ್ತೀವಿ. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆದಂತ ಗ್ರಾಮ ಅಲ್ಲಿರುವಂತ ಎಲ್ಲಾ ಮನೆಗಳಿಗೆ ಟಾಯ್ಲೆಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ರೆ ಅದಕ್ಕೆ ಏನ್ ಮಾಡ್ತೀವಿ, ODF ಸ್ಟೇಟಸ್ ಅನ್ನ ಕೊಡ್ತೀವಿ. ODF ಪ್ಲಸ್ ಅಂತೇಳಿ ತಗೋತೀವಿ. ODF ಪ್ಲಸ್ ಅಂತೇಳಿ ಯಾವಾಗ ಹೇಳ್ತೀವಿ ಅಂತ ಕೇಳಿದಾಗ ಅಲ್ಲಿ ಬಯಲು ಬಹಿರ್ದೇಶ ಮುಕ್ತವಾಗಿರ್ಬೇಕು, ಪ್ಲಸ್ ಎಲ್ಲಾ ಶೌಚಾಲಯಗಳಲ್ಲಿ ನಿಮ್ಗೆ ಮೂಲಭೂತ ಸೌಲಭ್ಯಗಳು ಸಿಗ್ಬೇಕು, ಅಂದ್ರೆ ನೀರಿನ ಸರಬರಾಜು ಆಗಿರ್ಬೋದು. ಸೊ ಈ ತರದೆಲ್ಲ ಇದ್ರೆ ಅದನ್ನ ಏನ್ ತಗೋತೀವಿ, ODF ಪ್ಲಸ್ ಅಂತ ತಗೋತೀವಿ. ಇನ್ನೊಂದು ಬರುತ್ತೆ ODF S ಅಂತ ತಗೋತೀವಿ, ಅಥವಾ ODF ಸಸ್ಟೈನೇಬಲ್ ಅಂತ ತಗೋತೀವಿ. ODF ಸಸ್ಟೈನೇಬಲ್ ಅಂದ್ರೆ ಏನು, ಅದರ ಒಳಗಡೆ ನಿಮಗೆ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಆಗಿದೆ, ಎಲ್ಲರೂ ಅದನ್ನ ಬಳಸ್ತಾ ಇದಾರೆ, ಪ್ಲಸ್ ಅದಕ್ಕೆ ಬೇಕಾದಂತ ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇದೆ, ನೀರಿದಂತ ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇದೆ, ಪ್ಲಸ್ ಅಲ್ಲಿ ನಮ್ಗೇನಾಗ್ತಿದೆ, ಸಾಲಿಡ್ ವೇಸ್ಟ್ ಮತ್ತೆ ಲಿಕ್ವಿಡ್ ವೇಸ್ಟ್ ಏನಿದೆ, ದ್ರವ ತ್ಯಾಜ್ಯಗಳು ಮತ್ತೆ ಘನ ತ್ಯಾಜ್ಯಗಳು, ಅವುಗಳನ್ನ ನಾವೇನ್ ಮಾಡ್ತಾ ಇದೀವಿ, ಅವುಗಳನ್ನ ನಾವು ನಿರ್ವಹಣೆ ಮಾಡ್ತಾ ಇದೀವಿ. ಓಕೆ, ಅವುಗಳನ್ನ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೀವಿ. ಮ್ಯಾನೇಜ್ಮೆಂಟ್ ಇನ್ ದ ಸೆನ್ಸ್ ಏನು, ಅವುಗಳನ್ನ ನೀವು ರೀಸೈಕಲ್ ಮಾಡುವಂತ ಪ್ರಯತ್ನಗಳಾಗಿರ್ಬೋದು, ಅಥವಾ ಮಟೀರಿಯಲ್ ರಿಕವರಿ ಫೆಸಿಲಿಟಿಗಳನ್ನ ಯೂಸ್ ಮಾಡಿರ್ಬೋದು, ಅಥವಾ ಫೀಕಲ್ ಸ್ಲಜ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಾ ಇರ್ಬೋದು. ಸೊ ಈ ತರದೆಲ್ಲ ಮಾಡಿದಾಗ ಅದನ್ನ ನಾವು ತಗೋತೀವಿ ODF S ಅಂದ್ರೆ ತಗೋತೀವಿ. ODF ಪ್ಲಸ್ ಮತ್ತೆ ODF S ಈ ತರದೆಲ್ಲ ಹೆಸರುಗಳನ್ನ ಹೇಳ್ತೀವಿ. ಸೊ ಅದನ್ನ ನೆನಪಿಡಿ. ಇನ್ನು ಈ ಈ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಏನೇನ ಮಾಡ್ತಾ ಇದೀವಿ ಅಂತ ಕೇಳಿದಾಗ ಈ ತರದೆಲ್ಲ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡು ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಒಂದು ವೈಯಕ್ತಿಕ ಗೃಹ ಶೌಚಾಲಯಗಳ ನಿರ್ಮಾಣ ಮತ್ತು ಬಳಕೆಯನ್ನ ಮಾಡೋದಾಗಿರ್ಬೋದು, ಸಮುದಾಯ ಅಥವಾ ಸಾರ್ವಜನಿಕ ಶೌಚಾಲಯಗಳ ನಿರ್ಮಾಣ ಮತ್ತು ಬಳಕೆ ಆಗಿರ್ಬೋದು, ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆ, ಮಟೀರಿಯಲ್ ರಿಕವರಿ ಫೆಸಿಲಿಟಿಗಳನ್ನ ಸ್ಥಾಪನೆ ಮಾಡಿರೋದು, ಮಲತ್ಯಾಜ್ಯ ಸಂಸ್ಕರಣಾ ಘಟಕಗಳು ಅಥವಾ ಫೀಕಲ್ ಸ್ಲಜ್ ಮ್ಯಾನೇಜ್ಮೆಂಟ್ ಘಟಕಗಳನ್ನ ಮಾಡಿರೋದಾಗಿರ್ಬೋದು, ಗೋಬರ್ಧನ್ ಘಟಕಗಳ ನಿರ್ಮಾಣ. ಅದಲ್ಲದೆ ODF S ಮತ್ತೆ ODF ಪ್ಲಸ್ ಗೆ ಸಂಬಂಧಪಟ್ಟ ಹಾಗೆ ಜನರಿಗೆ ಮಾಹಿತಿಯನ್ನ, ಶಿಕ್ಷಣವನ್ನ ಅಥವಾ ಸಂವಹನವನ್ನ ಅಥವಾ ಅರಿವನ್ನ ಮೂಡಿಸುವಂತ ಪ್ರಯತ್ನಗಳು. ಸೊ ಇವೆಲ್ಲವುಗಳನ್ನ ಸ್ವಚ್ಛ ಭಾರತ್ ಅಡಿಯಲ್ಲಿ ಮಾಡಿದೀವಿ ಅಂತ ಹೇಳ್ತೀವಿ, ಸ್ವಚ್ಛ ಭಾರತ್ ಮಿಷನ್ ನ ಅಡಿಯಲ್ಲಿ. ಇನ್ನು ಓವರ್ ಆಲ್ ಆಗಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಎಷ್ಟು ಈ ತರದ ಕನ್ಸ್ಟ್ರಕ್ಷನ್ ಅನ್ನ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ನೀವು ಇದರಲ್ಲಿ ಏನ ನೋಡ್ಬೋದು ಅಂತ ಕೇಳಿದಾಗ ಇನ್ಕ್ರೀಸ್ ಆಗ್ತಾ ಇರೋದನ್ನ ನೋಡ್ಬೋದು, ಹೆಚ್ಚೆಚ್ಚಿಗೆ ಈ ತರ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದನ್ನ ನೋಡ್ಬೋದು. ಸೊ ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇದಲ್ಲದೆ ಒಂದು ಸಕ್ಸಸ್ ಸ್ಟೋರಿಯನ್ನು ಕೂಡ ನಮ್ಗೆ ಹಿಂದಿನ ವರ್ಷದ ಇದರಲ್ಲಿ ಕೊಟ್ಟಿದೀವಿ. ಅದು ಯಾವ್ದು ಅಂತ ಕೇಳಿದಾಗ ಉಡುಪಿ ಜಿಲ್ಲೆಯ ಬಡಗಬೆಟ್ಟು ಅನ್ನುವಂತ ಒಂದು ಗ್ರಾಮ ಪಂಚಾಯತಿ. ಆ ಗ್ರಾಮ ಪಂಚಾಯತಿ ನಮ್ಗೆ ಏನ್ ಮಾಡಿತ್ತು, ಸೊ ಈ ತರ ಫೀಕಲ್ ಸ್ಲಜ್ ಮ್ಯಾನೇಜ್ಮೆಂಟ್ ನ ಒಂದು ಘಟಕವನ್ನ ಓಪನ್ ಮಾಡಿ ಅದರಿಂದಾಗಿ ಒಂದಿಷ್ಟು ರೆವೆನ್ಯೂ ಅನ್ನು ಕೂಡ ಪಡ್ಕೋತಾ ಇತ್ತು. ಅದರಿಂದ ಒಂದಿಷ್ಟು ಸಂಪನ್ಮೂಲಗಳನ್ನ ಅಂದ್ರೆ ಏನು ಹಣವನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇತ್ತು. ಸೊ ಆ ತರದೆಲ್ಲ ನೀವು ಇದಕ್ಕೆ ಸಂಬಂಧಪಟ್ಟಾಗಿ ನೋಡ್ಬೋದು. ಸೊ ಇನ್ನು ಬಯಲು ಬಹಿರ್ದೇಶ ಮುಕ್ತ ಸ್ಥಿತಿಯನ್ನ ಕಾಯ್ದುಕೊಳ್ಳೋದಕ್ಕೆ ಏನೇನು ಕೆಲಸಗಳನ್ನ ಮಾಡಿದೀವಿ ಅಂತೇಳಿ ಕರ್ನಾಟಕದಲ್ಲಿ ಮಾಡಿರುವಂತ ಕೆಲಸಗಳನ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಒಂದ್ಸಲ ಓದ್ಬೋದು. ಸೊ ನೆಕ್ಸ್ಟ್ ಗ್ರಾಮೀಣ ಇಂಧನ ಕಾರ್ಯಕ್ರಮಗಳು. ಅದರಲ್ಲಿ ಹೆಚ್ಚಾಗಿ ನಾವೇನ್ ನೋಡ್ತೀವಿ, ಬಯೋಮಾಸ್ ಗೆ ಸಂಬಂಧಪಟ್ಟಾಗಿ ನೋಡ್ತೀವಿ. ಬಯೋಮಾಸ್ ಅಂದ್ರೆ ಸೊ ಇಟ್ ಈಸ್ ನಥಿಂಗ್ ಬಟ್ ಕಟ್ಟಿಗೆ, ಹೌದಲ್ವಾ? ಬಯೋಮಾಸ್ ಅಂತಂದಾಗ ಅದು ಕಟ್ಟಿಗೆ ಬಗ್ಗೆ ಹೇಳ್ತೀವಿ, ಜೈವಿಕ ಇಂಧನ ಅಂತ ಕಟ್ಟಿಗೆ ಬಗ್ಗೆ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಾಗಿ 2 ಮಂಡಳಿಗಳನ್ನ ನೋಡ್ತೀರಾ. ಒಂದೇನು ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ, ಕರ್ನಾಟಕ ಸ್ಟೇಟ್ ಬಯೋ ಡೀಸೆಲ್ ಬೋರ್ಡ್ ಅಂತ ಹೇಳಿ ತಗೋತೀರಾ. ಬಯೋಮಾಸ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ತಗೋತೀರಾ. ಇನ್ನೊಂದನ್ನ ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಕರೀತೀವಿ. ಸೊ ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆ. ಸೊ ಇದು 2 ಸಂಸ್ಥೆಗಳು, ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಫಾರ್ ರೂರಲ್ ಎನರ್ಜಿ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳಿ ತಗೋತೀವಿ. ಓಕೆ, ಸೊ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಇವೆರಡು ಸಂಸ್ಥೆಗಳು ಏನ್ ಮಾಡುತ್ತೆ, ಇವೆರಡು ಸಂಸ್ಥೆಗಳು ರೂರಲ್ ಏರಿಯಾದ ಒಳಗಡೆ ಗ್ರಾಮೀಣ ಪ್ರದೇಶದಲ್ಲಿ ಈ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ತರಬೇತಿಯನ್ನ ನೀಡೋದಕ್ಕೆ ಅಥವಾ ಜಾಗೃತಿಯನ್ನ ಮೂಡಿಸೋದಕ್ಕೆ, ಅರಿವನ್ನ ಮೂಡಿಸೋದಕ್ಕೆ, ಅಥವಾ ಅದರಲ್ಲಿ ಹೊಸ ರೀತಿಯಾದಂತ ಬೇರೆ ಬಯೋಡೀಸೆಲ್ ಗಳನ್ನ ಉತ್ಪಾದನೆ ಮಾಡೋದಾಗಿರ್ಬೋದು, ಅಥವಾ ಬಯೋಮಾಸ್ ಕುಕ್ ಸ್ಟೋನ್ ಅನ್ನು ನೀವು ಬಳಸ್ತಿರಾದ್ರೆ ಅದರಲ್ಲಿ ಇಂಪ್ರೂವ್ಡ್ ಬಯೋಮಾಸ್ ಕುಕ್ ಸ್ಟೋನ್ ಹೇಗೆ ತರಬಹುದು. ಸೊ ಈ ತರದೆಲ್ಲ ಮಾಹಿತಿಗಳನ್ನ ಈ 2 ಸಂಸ್ಥೆಗಳು ನೀಡೋದಕ್ಕೆ ನೋಡ್ತೀರಾ. ಸೊ ಇವೆರಡು ಸಂಸ್ಥೆಗಳ ಹೆಸರುಗಳಾದ್ರೂ ನೆನಪಿರ್ಲಿ. ಸೊ ನೆಕ್ಸ್ಟ್ ನೋಡೋಣ, ಗ್ರಾಮೀಣ ಸಂಪರ್ಕ ಸೌಲಭ್ಯಗಳು ಅಂತ ಹೇಳ್ತಾರೆ. ಅಗೇನ್ ಇವರು ಆಕ್ಚುಲಿ ಇಲ್ಲಿ ಸಂಪರ್ಕದ ಬಗ್ಗೆ ಮಾತಾಡ್ತಾ ಇಲ್ಲ, ಅದರ ಬದಲಾಗಿ ಏನ್ ಮಾಡ್ತಿದ್ವಿ, ಸಾರಿಗೆಯ ಬಗ್ಗೆ ಮಾತಾಡ್ತಿದ್ದಾರೆ.
ಓಕೆ. ಸೊ ಇದು ಸಾರಿಗೆಗೆ ಸಂಬಂಧಪಟ್ಟಾಗಿ ನೋಡ್ತೀರಾ. ಅಗೇನ್ ಸಾರಿಗೆ ಅಂತಂದಾಗ, ಗ್ರಾಮೀಣ ಸಾರಿಗೆ ಅಂತಂದಾಗ ನಮ್ಗೆ ಏನಾಗುತ್ತೆ, ರಸ್ತೆ ಸಾರಿಗೆ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಈ ರಸ್ತೆ ಸಾರಿಗೆಗೆ ಸಂಬಂಧಪಟ್ಟ ಹಾಗೆ ಎರಡು ಯೋಜನೆಗಳನ್ನ ಇಲ್ಲಿ ಕೋಟ್ ಮಾಡಿದ್ದಾರೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನ ಕೋಟ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ ಅಂತ ಹೇಳಿದ್ದಾರೆ. ಇದಲ್ಲದೆ ನೀವು ಏನ್ ಮಾಡ್ಬೋದು, ಈ ತರದೆಲ್ಲ ಹೇಳ್ಬೋದು, ನಮ್ಮ ಗ್ರಾಮ ನಮ್ಮ ರಸ್ತೆ, ನಮ್ಮ ಗ್ರಾಮ ನಮ್ಮ ರಸ್ತೆ. ಅಂದ್ರೆ ಪಂಚಾಯಿತಿಗಳು ತಮ್ಮ ರಸ್ತೆಯನ್ನ ತಾವೇ ಏನ್ ಮಾಡ್ಬೋದು, ಡಿಸೈನ್ ಮಾಡ್ಕೊಂಡು ಅಥವಾ ಬ್ಲೂ ಪ್ರಿಂಟ್ ಅನ್ನ ಅಥವಾ ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಅದರ ಆಧಾರದ ಮೇಲೆ ರಸ್ತೆಗಳನ್ನ ಕ್ರಿಯೇಟ್ ಮಾಡ್ಬೋದು. ಅದಲ್ಲದೆ ಭಾರತ್ ನಿರ್ಮಾಣ ಅನ್ನುವಂತ ಒಂದು ಯೋಜನೆ ಕೂಡ ಇದೆ, ಭಾರತ್ ನಿರ್ಮಾಣ ಯೋಜನೆ. ಸೊ ಈ ತರದೆಲ್ಲ ಯೋಜನೆಗಳನ್ನ ನೀವೇನ್ ಮಾಡ್ಬೋದು, ಗ್ರಾಮೀಣ ರಸ್ತೆಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಇರುವಂತ ಯೋಜನೆಗಳು ಅಂತ ಹೇಳಿ. ಸೊ ನೆಕ್ಸ್ಟ್ ಬರೋಣ, ಗ್ರಾಮೀಣ ಉದ್ಯೋಗ ಮತ್ತು ಜೀವನೋಪಾಯ. ಸೊ ಗ್ರಾಮೀಣ ಉದ್ಯೋಗ ಅಂತಂದಾಗ ಇಲ್ಲಿ ನಮ್ಗೆ ಏನಾಗುತ್ತೆ, ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಎರಡು ರೀತಿಯ ನಿರುದ್ಯೋಗಗಳನ್ನ ಕಾಣ್ತೀವಿ. ಒಂದನ್ನ ಋತು ಸಂಬಂಧಿ ನಿರುದ್ಯೋಗ ಅಂತ ಕರಿತೀವಿ, ಇನ್ನೊಂದನ್ನ ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ಎರಡು ಬೇರೆ ಬೇರೆ ರೀತಿಯ ನಿರುದ್ಯೋಗಗಳು. ಋತು ಸಂಬಂಧಿ ನಿರುದ್ಯೋಗ ಅಂತಂದಾಗ ಮಾನ್ಸೂನ್ ಇರುವಂತ ಸಂದರ್ಭದಲ್ಲಿ ಅಥವಾ ಕೆಲವೊಂದು ಋತುಮಾನದಲ್ಲಿ ಅವ್ರಿಗೆ ಏನಿದೆ, ಚೆನ್ನಾಗಿ ಕೆಲಸ ಇದೆ, ನಂತರದಲ್ಲಿ ನಿರುದ್ಯೋಗ ಇದೆ, ಆ ತರ ಇದ್ರೆ ಅದನ್ನ ಋತು ಸಂಬಂಧಿ ನಿರುದ್ಯೋಗ ಅಂತ ಕರಿತೀವಿ. ಇನ್ನೊಂದು ಮರೆಮಾಚಿದ ನಿರುದ್ಯೋಗ ಅಂದ್ರೆ ಏನು, ಒಬ್ಬ ವ್ಯಕ್ತಿ ಮಾಡುವ ಕೆಲಸವನ್ನ 5 ಜನ ಮಾಡ್ತಾ ಇದ್ದಾರೆ, ಅವಾಗ ಅದನ್ನ ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ಸೊ ಈ ತರ ಎಲ್ಲ ನಮ್ಗೆ ಗ್ರಾಮೀಣ ಪ್ರದೇಶದಲ್ಲಿ ಕಾಣುತ್ತೆ. ಆ ಕಾರಣಕ್ಕಾಗಿ ನಮ್ಗೆ ಏನಾಗುತ್ತೆ, ಸ್ವಂತ ನಿರುದ್ಯೋಗಗಳಿದ್ದಾಗ ಉದ್ಯೋಗವನ್ನ ಸೃಷ್ಟಿ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಗ ಉದ್ಯೋಗವನ್ನ ಸೃಷ್ಟಿ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಮನರೇಗಾ ಅಥವಾ MG ನರೇಗಾ ಅನ್ನುವಂತ ಒಂದು ಯೋಜನೆಯನ್ನ ಹೇಳ್ತೀವಿ. MG ನರೇಗಾ ಅಥವಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಕರಿತೀವಿ. ಅದರ ಅಡಿಯಲ್ಲಿರುವಂತಹ ಒಂದು ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂತ ಕರಿತೀವಿ. ಈ ಯೋಜನೆ ಅಡಿಯಲ್ಲಿ ಇಲ್ಲಿ ಏನ್ ಮಾಡ್ತೀವಿ, ಪ್ರತಿ ಕುಟುಂಬಕ್ಕೆ 100 ದಿನಗಳ ಉದ್ಯೋಗ ಖಾತರಿಯನ್ನು ನೀಡುವಂತ ಪ್ರಯತ್ನ ಮಾಡ್ತೀವಿ. ಪ್ರತಿ ಕುಟುಂಬಕ್ಕೆ 100 ದಿನಗಳ ಉದ್ಯೋಗ ಖಾತರಿ, ಪ್ರತಿ ಕುಟುಂಬಕ್ಕೆ ಅಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ, ಮಿನಿಮಮ್ ಒಬ್ಬ ವ್ಯಕ್ತಿಗಾದ್ರೂ ಅಲ್ಲಿ ಏನ್ ಮಾಡ್ತೀವಿ, 100 ದಿನಗಳ ಉದ್ಯೋಗ ಖಾತರಿಯನ್ನ ಕೊಡುವಂತ ಪ್ರಯತ್ನ. ಅದರ ಜೊತೆಯಲ್ಲಿ ಇಲ್ಲಿ ಯಾವ ರೀತಿಯ ಕೆಲಸವನ್ನ ಕೇಳ್ತೀವಿ ಅಂತ ಕೇಳಿದಾಗ, ಅಕುಶಲವಾದಂತ ದೈಹಿಕ ಕೆಲಸ, ಅಕುಶಲ, ಅವ್ರಿಗೆ ಸ್ಕಿಲ್ ಇರ್ಬೇಕು ಅಂತ ಹೇಳಿಲ್ಲ, ಅದೇನು, ಸೊ ಇದು ಅನ್ಸ್ಕಿಲ್ಡ್ ಅಥವಾ ಅಕುಶಲವಾದಂತ ದೈಹಿಕ ಕೆಲಸವನ್ನ ಮಾಡುವಂತ ಪ್ರಯತ್ನ. ಇತ್ತೀಚೆಗೆ ಇದು ಕೂಡ ನ್ಯೂಸ್ ಅಲ್ಲಿ ಇತ್ತು. ಯಾಕಂದ್ರೆ ಕರ್ನಾಟಕದಲ್ಲಿ ನಾವೇನ್ ಮಾಡಿದ್ವಿ, MG ನರೇಗಾದ ಈ ಒಂದು ಪರ್ಟಿಕ್ಯುಲರ್ ಆದಂತ ಪ್ರೈಸ್ ಏನಿದೆ ಅಥವಾ ಮಿನಿಮಮ್ ವೇಜ್ ಏನಿದೆ, ಕನಿಷ್ಠ ವೇತನ, ಅದನ್ನ ಜಾಸ್ತಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ವಿ. ಆ ಕಾರಣಕ್ಕಾಗಿ ಕೂಡ ಅದು ನ್ಯೂಸ್ ಅಲ್ಲಿ ಇತ್ತು. ಅದಲ್ಲದೆ ಈ ತರ ಕೆಲಸವನ್ನ ಕ್ರಿಯೇಟ್ ಮಾಡಿದಾಗ ಏನ್ ಮಾಡ್ತಾರೆ ಇವರು, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೇ ಡೆವಲಪ್ಮೆಂಟ್ ಮಾಡುವಂತ ಪ್ರಯತ್ನ ಮಾಡ್ತಾರೆ, ಗ್ರಾಮೀಣ ಮೂಲಸೌಕರ್ಯಗಳನ್ನೇ ಅಭಿವೃದ್ಧಿ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಆ ಕಾರಣಕ್ಕಾಗಿ ಇಲ್ಲಿ ಡಬಲ್ 2 ಸೈಡ್ ನಮ್ಗೆ ಹೆಲ್ಪ್ ಆಗ್ತಿದೆ. ಒಂದ್ ಕಡೆ ಉದ್ಯೋಗ ಕೂಡ ಕ್ರಿಯೇಟ್ ಆಯ್ತು, ಇನ್ನೊಂದು ಕಡೆ ಏನಾಗುತ್ತೆ, ಗ್ರಾಮೀಣ ಪ್ರದೇಶದ ಮೂಲ ಸೌಲಭ್ಯ ಕೂಡ ಕ್ರಿಯೇಟ್ ಆಯ್ತು. ಸೊ ಆ ಕಾರಣಕ್ಕಾಗಿ ಈ ತರದನ್ನ ಇದನ್ನ ಮಾಡ್ತೀವಿ. ಅದ್ರ ಜೊತೆ ಇಲ್ಲಿ ಬಂದಿರುವಂತ ದುಡ್ಡನ್ನ ನೀವು ನೋಡೋದಕ್ಕೆ ಹೋದ್ರೆ, ದುಡ್ಡು ಏನಾಗಬೇಕು, ಕೇಂದ್ರ ಸರ್ಕಾರದಿಂದ 90%, ರಾಜ್ಯ ಸರ್ಕಾರದಿಂದ 10% ಬರುತ್ತೆ. ಕೇಂದ್ರ ಸರ್ಕಾರ 90 ಅನುಪಾತವನ್ನ, ರಾಜ್ಯ ಸರ್ಕಾರ ಉಳಿದಂತ 10 ಅನುಪಾತವನ್ನ ಇಲ್ಲಿ ಏನ್ ಮಾಡುತ್ತೆ, ಅನುದಾನವನ್ನ ಕೊಡುತ್ತೆ. ಈಗ ಟೋಟಲ್ ಆಗಿ ಏನು ಅನುದಾನ ಬಂದಿದೆಯೋ ಅದರಲ್ಲಿ ಏನಾಗಬೇಕು, ಅದರಲ್ಲಿ ಬಂದಿರುವಂತಹ ಅನುದಾನದಲ್ಲಿ 60% ಅನ್ನ ನೀವೇನ್ ಮಾಡ್ಬೋದು, ವೇಜಸ್ಗಾಗಿ ಬಳಸಬಹುದು, ಕೂಲಿಗಾಗಿ ಬಳಸಬಹುದು. ಇನ್ನುಳಿದಂತ 40% ನೀವೇನ್ ಮಾಡ್ಬೇಕಾಗತ್ತೆ, ಸಾಮಗ್ರಿಗಳಿಗಾಗಿ, ಇಕ್ವಿಪ್ಮೆಂಟ್ಸ್ ಗಳಿಗಾಗಿ ಬಳಸಬೇಕಾಗುತ್ತೆ. ಸೊ ಇದು ನಿಮ್ಗೆ ಈ ಒಂದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಯೋಜನಾ ಅಂದ್ರೆ ಏನು. ಇನ್ನು MG ನರೇಗಾದಲ್ಲಿ ಕೆಲಸ ಮಾಡ್ತಿರುವಂತಹ ಮಹಿಳೆಯರಿಗೆ, ಅಲ್ಲಿ ಏನಾದ್ರೂ ಅವರು ಚಿಕ್ಕ ಮಕ್ಕಳನ್ನ ಹೊಂದಿದ್ರೆ ಅವಾಗ ಏನಾಗುತ್ತೆ, ಅವ್ರ ಕೆಲಸದಲ್ಲಿ ಭಾಗವಹಿಸೋದು ಕಷ್ಟ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ, ಯಾಕಂದ್ರೆ ನಮ್ಗೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ಶಿಶುಪಾಲನಾ ಕೇಂದ್ರಗಳು ಇಲ್ಲದೆ ಇರೋದನ್ನ ನೋಡ್ತೀವಿ. ಅದೇ ಕಾರಣಕ್ಕಾಗಿ ಏನ್ ಮಾಡಿದ್ವಿ, ನರೇಗಾ ಯೋಜನೆಯಲ್ಲಿ ಯಾರ್ಯಾರು ಈ ತರ ಕೆಲಸ ಮಾಡ್ತಿರೋ ಮಹಿಳೆಯರು, ಅವರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಶಿಶುಪಾಲನಾ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾ ಇದೀವಿ. ಅದನ್ನ ಯಾವ ಹೆಸರಿಂದ ಕರಿತೀವಿ ಅಂತ ಕೇಳಿದಾಗ ಕೂಸಿನ ಮನೆ ಅಂತ ಕರಿತೀವಿ. ಕೂಸಿನ ಮನೆ. 3 ವರ್ಷಗಳಿಗಿಂತ ಚಿಕ್ಕದಾದಂತ ಮಗುವನ್ನ ಇಲ್ಲಿ ಏನ್ ಮಾಡ್ಬೋದು ನೀವು, ಸೊ ಇಲ್ಲಿ ಬಿಟ್ಟು ಆ ಒಂದು ತಾಯಿ ಕೆಲಸಕ್ಕೆ ಹೋಗುವಂತ ಪ್ರಯತ್ನವನ್ನ ಮಾಡ್ಬೋದು. ಸೊ ಆ ಕಾರಣಕ್ಕಾಗಿ ಅದನ್ನ ಕೂಸಿನ ಮನೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತೀವಿ. ನಂತರ 3 ವರ್ಷದ ನಂತರ ಆದ್ರೆ ನಿಮ್ಗೆ ಏನಾಗುತ್ತೆ, ಅಲ್ಲಿ ಅಂಗನವಾಡಿಗೆ ಬರುತ್ತೆ ಮೊದಲು. ಸೊ ಇದು 3 ವರ್ಷದ ಒಳಗಿನ ಮಕ್ಕಳ ಪಾಲನೆ ಮತ್ತೆ ಪೋಷಣೆಗೆ ಸಂಬಂಧಪಟ್ಟಾಗಿದೆ. ಸೊ ಇದು ಕೂಸಿನ ಮನೆ ಅನ್ನುವಂತ ಶಿಶುಪಾಲನಾ ಕೇಂದ್ರ. ಇನ್ನು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಘ ಅಂತ ಕೂಡ ಇದೆ. ಅದನ್ನ ನಾವೇನ್ ಕರಿತೀವಿ, ಇವನ್ ಸಂಜೀವಿನಿ ಅನ್ನುವಂತ ಹೆಸರಿಂದ ಕರಿತೀವಿ. ಸಂಜೀವಿನಿ ಅನ್ನುವಂತ ಹೆಸರಿಂದ ಕರಿತೀವಿ. ಸೊ ಈ ಸಂಜೀವಿನಿ ಏನ್ ಮಾಡ್ತಾ ಇದು, ಸೊ ಗ್ರಾಮೀಣ ಪ್ರದೇಶದಲ್ಲಿ ಜನರು ತಮ್ಮ ಜೀವನೋಪಾಯವನ್ನ ತಾವೇ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಟ್ರೈನಿಂಗ್ ಅನ್ನ ನೀಡೋದಾಗಿರ್ಬೋದು. ಸೊ ಈ ಟ್ರೈನಿಂಗ್ ಅನ್ನು ನೀಡಿದ ನಂತರ ಅವ್ರು ಏನ್ ಮಾಡ್ಬೋದು, ತಮ್ಮದೇ ಆದಂತ ಉದ್ಯೋಗಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕಾಗುತ್ತೆ.
ಸೊ ಈ ತರದ ಒಂದು ಸ್ವಂತ ಸಂಸ್ಥೆಗಳನ್ನ ತಾವೇ ರೂಪ ಮಾಡೋದಕ್ಕೆ ಸೊ ಅವರಿಗೆ ಏನ್ ಮಾಡ್ತೀವಿ, ಒಂದಿಷ್ಟು ತರಬೇತಿಗಳನ್ನ ನೀಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಥವಾ ಇದೇ ರೀತಿಯಲ್ಲಿ ನಮ್ಗೆ ಮತ್ತೊಂದು ಕೂಡ ಇದೆ, ದೀನ್ ದಯಾಳ್ ಉಪಾಧ್ಯಾಯ್ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಕೂಡ ಕರಿತೀವಿ. ದೀನ್ ದಯಾಳ್ ಉಪಾಧ್ಯಾಯ್ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ಸೊ ಅದು ಕೂಡ ಒಂದು ಯೋಜನೆ, ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತಂದಾಗ ಸೊ ಆ ರೀತಿಯ ಯೋಜನೆಯನ್ನು ಕೂಡ ನೀವು ಹೇಳ್ಬೋದು. ಸೊ ಇವೆಲ್ಲ ಏನು ಇವು ಗ್ರಾಮೀಣ ಪ್ರದೇಶದಲ್ಲಿ ಒಂದಿಷ್ಟು ಉದ್ಯೋಗಗಳನ್ನ ಕ್ರಿಯೇಟ್ ಮಾಡಿಕೊಡುವಂತ ಕೆಲಸ. ಸೊ ನೆಕ್ಸ್ಟ್ ಬರೋಣ, ಗ್ರಾಮೀಣ ಆಡಳಿತಕ್ಕೆ ಸಂಬಂಧಪಟ್ಟಾಗಿತ್ತು. ಕರ್ನಾಟಕದಲ್ಲಿ ವಿಕೇಂದ್ರೀಕೃತ ಯೋಜನೆ ಅಂತ ಹೇಳ್ತೀವಿ. ಅಗೇನ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇದು ಕೂಡ ಬಹಳ ಇಂಪಾರ್ಟೆಂಟ್. ಸೊ ಆಲ್ರೆಡಿ ನಾನು ಸಿಲೆಬಸ್ ಅನ್ನು ತೋರಿಸಿದೆ. ಕರ್ನಾಟಕದಲ್ಲಿ ವಿಕೇಂದ್ರೀಕೃತ ಯೋಜನೆ ಅನ್ನುವಂತ ಒಂದು ಟಾಪಿಕ್ ಅಲ್ಲಿ ನಿಮ್ಗಿದೆ, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇಲ್ಲಿ ಸಿಗುತ್ತೆ. ಸೊ ಇನ್ನು ನಮ್ಗೇನಾಗುತ್ತೆ, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯತ್ ಈ 3 ಸ್ತರದ ಒಳಗಡೆ ನಮ್ಗೇನಿದೆ ಪಂಚಾಯತ್ ರಾಜ್ ಸಂಸ್ಥೆಗಳಿದಾವೆ. ಅದರಲ್ಲಿ ನಮ್ಗೇನಾಗುತ್ತೆ, ಗ್ರಾಮ ಪಂಚಾಯತಿಗೆ ಯಾವ ರೀತಿ ಅನುದಾನ ಬರುತ್ತೆ ನೋಡಿ. 8,000ಕ್ಕಿಂತಲೂ ಕಡಿಮೆ ಜನಸಂಖ್ಯೆ ಇರುವಂತ ಗ್ರಾಮ ಪಂಚಾಯತಿಗಳಿಗೆ ವಾರ್ಷಿಕ 10 ಲಕ್ಷ ರೂಪಾಯಿ ಅನುದಾನ ಬರುತ್ತೆ. 8,000ಕ್ಕಿಂತಲೂ ಹೆಚ್ಚಿನ ಜನಸಂಖ್ಯೆ ಇರುವಂತ ಗ್ರಾಮ ಪಂಚಾಯತ್ ಆದ್ರೆ ಪ್ರತಿ 1000 ಜನರಿಗೆ 1 ಲಕ್ಷ ರೂಪಾಯಿದಂತೆ ಒದಗಿಸಲಾಗುತ್ತೆ ಅಂತ ಹೇಳ್ತೀವಿ. ಸೊ ಈ ತರ ನಿಮ್ಗೆ ಏನಾಗುತ್ತೆ, ಗ್ರಾಮ ಪಂಚಾಯತ್ಗಳಿಗೆ ವಾರ್ಷಿಕ ಅನುದಾನ ಬರೋದನ್ನು ನೋಡ್ತೇವೆ. ಇದಲ್ಲದೆ ಗ್ರಾಮ ಪಂಚಾಯತ್ಗಳು ಏನ್ ಮಾಡ್ಬೋದು, ಅಲ್ಲಿ ತಮ್ಮ ಕಟ್ಟಡಗಳ ಮೇಲೆ, ಭೂಮಿಯ ಮೇಲೆ ತೆರಿಗೆಯನ್ನ ವಿಧಿಸಬಹುದು, ನೀರಿನ ದರ ಹಾಕ್ಬೋದು, ಮನೋರಂಜನೆಯ ಮೇಲೆ ತೆರಿಗೆಯನ್ನ, ವಾಹನಗಳು, ಜಾಹೀರಾತು, ಸಂಗ್ರಹಣೆ ಮತ್ತು ಮಾರುಕಟ್ಟೆ ಶುಲ್ಕವನ್ನ, ಅಥವಾ ಬಸ್ ನಿಲ್ದಾಣಗಳಲ್ಲಿ ಶುಲ್ಕವನ್ನ, ಅಥವಾ ಜಾನುವಾರುಗಳನ್ನ ಮೇಯಿಸೋದಕ್ಕೆ ಶುಲ್ಕವನ್ನ ಅಥವಾ ತೆರಿಗೆಯನ್ನ ವಿಧಿಸುವಂತ ಅಧಿಕಾರವನ್ನ ಹೊಂದಿದೆ. ಆದರೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳು ತಮ್ಮ ಕಟ್ಟಡಗಳನ್ನ ಅಥವಾ ಆಸ್ತಿಗಳನ್ನ ಇತರರು ಬಳಸ್ತಾ ಇದಾರೆ ಅಂದ್ರೆ ಅದರ ಮೇಲೆ ಶುಲ್ಕ ವಿಧಿಸೋದಕ್ಕೆ ಅನುಮತಿ ಇದೆ. ಆದ್ರೆ ಯಾವುದೇ ರೀತಿಯ ತೆರಿಗೆಗಳನ್ನ ವಿಧಿಸೋದಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಹಾಗೇನು ಅಬ್ಸರ್ವ್ ಮಾಡಿ, ಗ್ರಾಮ ಪಂಚಾಯತಿಗಳು ತೆರಿಗೆಯನ್ನ ವಿಧಿಸಬಹುದು, ಅದನ್ನ ಕಲೆಕ್ಟ್ ಮಾಡಬಹುದು. ಆದ್ರೆ ತಾಲೂಕು ಮತ್ತೆ ಜಿಲ್ಲಾ ಪಂಚಾಯತಿಗಳಿಗೆ ಯಾವುದೇ ರೀತಿಯ ತೆರಿಗೆಯನ್ನ ವಿಧಿಸೋದಕ್ಕೆ ಆಗಲ್ಲ. ಹಾಗಾದ್ರೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳು ಏನ್ ಮಾಡಿರ್ಬೋದು, ತನ್ನ ಯಾವುದೋ ಒಂದು ಪರ್ಟಿಕ್ಯುಲರ್ ಆದಂತ ಈ ತರದ ಬಿಲ್ಡಿಂಗ್ ಅನ್ನ ಬೇರೆಯವ್ರಿಗೆ ರೆಂಟ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ಆ ಬಿಲ್ಡಿಂಗ್ ಏನ್ ರೆಂಟ್ ಕೊಟ್ಟಿದಾರಲ್ವಾ ಅದರ ಮೇಲೆ ಒಂದಿಷ್ಟು ಬಡ್ಡಿಯನ್ನ ತಗೋಬಹುದು, ಅದರ ಮೇಲೆ ಒಂದಿಷ್ಟು ಶುಲ್ಕವನ್ನ, ರೆಂಟ್ ಏನ್ ಕೊಟ್ಟಿದಾರಲ್ಲ ಅದನ್ನ ತಗೋಬಹುದು. ಸೊ ಆದ್ರೆ ತೆರಿಗೆಗಳನ್ನ ವಿಧಿಸುವ ಹಾಗಿಲ್ಲ. ಅದಲ್ಲದೆ ಗ್ರಾಮ ಪಂಚಾಯತಿಗಳು ಮತ್ತು ತಾಲೂಕ್ ಪಂಚಾಯತಿಗಳು ಭೂಮಿ ಆದಾಯದ ಮೇಲೆ ಸೆಸ್ನಿಂದ ಕೂಡ ಆದಾಯವನ್ನ ಪಡ್ಕೊಳ್ಬಹುದು. ಇದಲ್ಲದೆ ಸ್ಟಾಂಪ್ ಸುಂಕದ ಮೇಲೆ ರಾಜ್ಯ ಸರ್ಕಾರ ವಿಧಿಸಿದಂತ ಸರ್ಚಾರ್ಜ್ ಏನಿದೆ, ಸೊ ಅವುಗಳ ರಾಜ್ಯ ಸರ್ಕಾರನೇ ಕಲೆಕ್ಟ್ ಮಾಡುತ್ತೆ. ಸೊ ಉಳಿದಂತೆ ಅದನ್ನ ಸ್ಟಾಂಪ್ ಸುಂಕ ಏನಿದೆಯಲ್ಲ ಅಥವಾ ಸ್ಟಾಂಪ್ ತೆರಿಗೆ ಏನಿಲ್ಲ ಅದನ್ನು ಹೊರತುಪಡಿಸಿ ಕೂಡ ಪಂಚಾಯತ್ಗಳು ಏನ್ ಮಾಡ್ಬೋದು, ಕೆಲವೊಂದು ಸಂಪನ್ಮೂಲಗಳ ಮೇಲೆ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಒದಗಿಸುವಂತ ಸಂಪನ್ಮೂಲಗಳ ಮೇಲೆ ಅವಲಂಬಿತವಾಗಿರ್ಬೇಕಾಗುತ್ತೆ. ಸೊ ಇವೆಲ್ಲ ಯಾವ ರೀತಿಯ ಒಂದು ತೆರಿಗೆಗಳನ್ನ ಅಥವಾ ಶುಲ್ಕಗಳನ್ನ ಗ್ರಾಮ ಪಂಚಾಯತಿಗಳು ಅಥವಾ ತಾಲೂಕ್ ಪಂಚಾಯತಿಗಳು ಅಥವಾ ಜಿಲ್ಲಾ ಪಂಚಾಯತಿಗಳು ಕಲೆಕ್ಟ್ ಮಾಡಬಹುದು ಅನ್ನೋದಕ್ಕೆ ಎಕ್ಸಾಂಪಲ್. ಹಾಗಾದ್ರೆ ಈ ತರ ದುಡ್ಡು ಬಂದಿರೋದನ್ನ ಏನಕ್ಕೆ ಯೂಸ್ ಮಾಡ್ಬೋದು ಅಂತ ಕೇಳಿದಾಗ ಹೆಚ್ಚಾಗಿ ನೀವು ಗ್ರಾಮ ಪಂಚಾಯತ್ನ ಇಲ್ಲಿ ಫೋಕಸ್ ಮಾಡ್ತಾ ಇದ್ರ. ಗ್ರಾಮ ಪಂಚಾಯತಿಗಳು ಏನ್ ಮಾಡ್ಬೋದು, ಅದನ್ನ ಕೃಷಿ ಮತ್ತು ಸಂಬಂಧಿತ ವಲಯಗಳಿಗೆ, ಗ್ರಾಮೀಣ ವಸತಿ, ಕುಡಿಯುವ ನೀರು, ರಸ್ತೆ, ಸೇತುವೆ, ಗ್ರಾಮೀಣ ವಿದ್ಯುದೀಕರಣ, ಶಿಕ್ಷಣ, ಗ್ರಾಮೀಣ ನಿರ್ಮಲೀಕರಣ ಅಥವಾ ನೈರ್ಮಲ್ಯ, ಸಾರ್ವಜನಿಕ ಆರೋಗ್ಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಸಾರ್ವಜನಿಕ ಕಲ್ಯಾಣ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಈ ತರದ ಕೆಲಸಗಳಿಗೆ ಬಳಸಬಹುದು ಅಂತ ಹೇಳ್ತಾರೆ. ಸೊ ಇದು ಎಲ್ಲಿ ಅದನ್ನ ಬಳಸಬಹುದು. ಸೊ ಇನ್ನು ನಾವೇನ್ ಮಾಡಿದೀವಿ, 1993 ಈ ಕಾಯ್ದೆ ಅಡಿಯಲ್ಲಿ, ಪಂಚಾಯತ್ ರಾಜ್ ಕಾಯ್ದೆಗಳು ಏನಿಲ್ಲ ಅದರ ಅಡಿಯಲ್ಲಿ ನಾವೇನ್ ಮಾಡಿದೀವಿ, ಪ್ರತಿ ಜಿಲ್ಲೆಗಳಿಗೆ ಒಂದು ಜಿಲ್ಲಾ ಯೋಜನಾ ಸಮಿತಿಗಳನ್ನ, ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿಗಳನ್ನ ಸ್ಥಾಪನೆ ಮಾಡಿದೀವಿ. ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿಯನ್ನ ಸ್ಥಾಪನೆ ಮಾಡಿದೀವಿ. ಸೊ ಇದೇನ್ ಮಾಡುತ್ತೆ, ಪ್ರಾದೇಶಿಕ ಯೋಜನೆಗಳನ್ನ ಭೌತಿಕ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಮೂಲಸೌಕರ್ಯದ ಅಭಿವೃದ್ಧಿಯ ಮಟ್ಟದ ಅಗತ್ಯಗಳನ್ನ ಪರಿಗಣಿಸಿ ಸೊ ಅಲ್ಲಿ ಏನ್ ಮಾಡುತ್ತೆ, ಆ ಒಂದು ಜಿಲ್ಲೆಯ ಯೋಜನಾ ಸಮಿತಿಗಳು ಸೊ ಈ ಜಿಲ್ಲೆಗೆ ಸಂಬಂಧಪಟ್ಟಂತ ಯೋಜನೆಗಳನ್ನ ರೆಡಿ ಮಾಡುತ್ತೆ. ಸೊ ಅದು ಒಂದ್ ರೀತಿಯಲ್ಲಿ ನಿಮ್ಗೆ ಏನಾಗುತ್ತೆ, ವಿಕೇಂದ್ರೀಕರಣ ಯೋಜನೆ ಅನ್ನೋದನ್ನ ನೆನಪಿಟ್ಕೊಂಡು. ಸೊ ಇದಲ್ಲದೆ DM ನಂಜುಂಡಪ್ಪ ಸಮಿತಿಯ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಸೊ ಅಲ್ಲಿ ಬೇರೆ ಬೇರೆ ತಾಲೂಕುಗಳನ್ನ ನೋಡ್ತೀವಿ. ತಾಲೂಕನ್ನ ನಾರ್ಮಲ್ ಆಗಿ ಪ್ರಾಥಮಿಕ ಘಟಕವಾಗಿ ನೋಡ್ತೀವಿ. ಈ DM ನಂಜುಂಡಪ್ಪ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಸಂಬಂಧಪಟ್ಟಿದೆ. ಇದೇನ್ ಹೇಳುತ್ತೆ, ಉತ್ತರ ಕರ್ನಾಟಕದ ಭಾಗಗಳೇನಿಲ್ಲ ಅದು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ, ದಕ್ಷಿಣ ಕರ್ನಾಟಕದ ಭಾಗ ಇದು ಅಭಿವೃದ್ಧಿಯಲ್ಲಿ ಮುಂದಿದೆ. ಆ ಕಾರಣಕ್ಕಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಲ್ಲೆಲ್ಲಿ ಅಭಿವೃದ್ಧಿಯಲ್ಲಿ ಹಿಂದಕ್ಕೆ ಉಳಿದಿದ್ದಾರೋ ಅಲ್ಲೆಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಒಂದು ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ ಅನ್ನ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್. ಓಕೆ. ಸೊ ಇದಲ್ಲದೆ ನಾವೇನ್ ಮಾಡ್ತೀವಿ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ನ ಒಳಗಡೆ ಅವ್ರು ಏನು ಯೋಜನೆಗಳನ್ನ ಮಾಡ್ತಾರೋ ಆ ಯೋಜನೆಯ ಒಳಗಡೆ ಜನರನ್ನ ಭಾಗವಹಿಸಬೇಕು ಅಂತ ಹೇಳ್ತಾರೆ. ಜನರು ಭಾಗವಹಿಸುವ ರೀತಿಯಲ್ಲಿ ಕೆಲಸ ಮಾಡ್ಬೇಕು.
ಅದನ್ನೇ ಭಾಗವಹಿಸುವ ಯೋಜನೆ ಪ್ರಕ್ರಿಯೆಗಳು ಅಥವಾ ಪಾರ್ಟಿಸಿಪೇಟರಿ ಪ್ಲಾನಿಂಗ್ ಪ್ರೊಸೆಸಸ್ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ಏನಾದ್ರೂ ನೀವು ಯೋಜನೆಗಳನ್ನ ಗ್ರಾಮ ಪಂಚಾಯತಿಯಲ್ಲಿ ಮಾಡಿದ್ರಿ ಅಂತಂದ್ರೆ ಪಂಚಾಯತಿ ಏನ್ ಮಾಡ್ಬೇಕು, ಯಾವ ಜನರು ಆ ಪಂಚಾಯತಿಯ ಮೆಂಬರ್ಸ್ ಅನ್ನ ಆರಿಸಿದಾರೋ ಆ ಜನರು ಕೂಡ ನಿಮ್ಗೆ ಏನಾಗುತ್ತೆ ಗ್ರಾಮ ಸಭೆಯಲ್ಲಿ ಅವರು ಕೂಡ ಭಾಗವಹಿಸಬಹುದು. ಯಾವ ರೀತಿ ಯೋಜನೆ ಮಾಡಿದಾರೆ ಅದರ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ಬೋದು. ಸೊ ಆ ಯೋಜನೆಗಳಿಗೆ ಬೇಕಾದಂತ ಇನ್ಪುಟ್ಸ್ ಗಳನ್ನ ಕೊಡ್ಬೋದು. ಅದನ್ನ ಹೇಳ್ತೀವಿ ಭಾಗವಹಿಸುವ ಯೋಜನೆ, ಜನರು ಕೂಡ ಅದರೊಳಗಡೆ ಭಾಗವಹಿಸ್ತಾ ಇದ್ದಾರೆ ಅಂತ. ಸೊ ಅದು ಕೂಡ ನಿಮ್ಗೆ ಏನಾಗುತ್ತೆ ವಿಕೇಂದ್ರೀಕೃತವಾದಂತಹ ಯೋಜನೆಗೆ ಎಕ್ಸಾಂಪಲ್ ಆಗುತ್ತೆ. ಇನ್ನು ದೂರದೃಷ್ಟಿ ಯೋಜನೆಯನ್ನು ಕೂಡ ಕೊಡಬೇಕಾಗತ್ತೆ. ದೂರದೃಷ್ಟಿ ಯೋಜನೆ ಅಂದ್ರೆ ಏನು? ಸೊ ಇಲ್ಲಿ ನೀವೇನಾದ್ರೂ ನೋಡ್ತೀರಾ ಅಂದ್ರೆ 1993 ಪಂಚಾಯತ್ ರಾಜ್ ಕಾಯ್ದೆಯ ಪ್ರಕಾರ 309 ಕ್ಲಾಸ್ 8 ಸೆಕ್ಷನ್ ಅಡಿಯಲ್ಲಿ ಸೊ ಇಲ್ಲಿ ನಾವೇನ್ ನೋಡ್ತೀವಿ, ಚುನಾವಣೆಯ ನಂತರ ಗ್ರಾಮ ಪಂಚಾಯತ್ಗಳಿಂದ ದೂರದೃಷ್ಟಿ ಯೋಜನೆಗಳನ್ನ ತಯಾರಿಸಲು ಸೊ ಅದು ಮ್ಯಾಂಡೇಟ್ ಮಾಡುತ್ತೆ. ಕಡ್ಡಾಯವಾಗಿ ದೂರದೃಷ್ಟಿ ಯೋಜನೆಗಳನ್ನ ಹೇಳಲೇಬೇಕು. ದೂರದೃಷ್ಟಿ ಯೋಜನೆ ಅಂದ್ರೆ ಏನು? ಸೊ ನಿಮ್ಗೆ ಬಹಳ ದೂರದಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು 5 ವರ್ಷನೋ 10 ವರ್ಷನೋ ಬಿಟ್ಟು ಯಾವ ರೀತಿಯಲ್ಲಿ ಆ ಗ್ರಾಮವನ್ನ ನೋಡ್ಬೇಕು ಅದರ ಆಧಾರದ ಮೇಲೆ ನೀವೇನ್ ಮಾಡ್ತೀರಾ, ಈಗ ಯೋಜನೆಯನ್ನ ರೆಡಿ ಮಾಡೋದು. ಸೊ ಆ ತರದ ಯೋಜನೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಇನ್ನು ಈ ದೂರದೃಷ್ಟಿ ಯೋಜನೆಗಳನ್ನ ಯಾವ್ಯಾವ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಮಾಡ್ಬೋದು ಅಂತ ಕೇಳಿದಾಗ ಅದೇನ್ ಮಾಡ್ಬೋದು, ಬಡತನ, ಜೀವನೋಪಾಯ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಶಿಕ್ಷಣ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳಿಗಾಗಿರ್ಬೋದು, ಸಾಮಾಜಿಕವಾಗಿ ಸುರಕ್ಷಿತವಾಗಿರುವಂತಹ ಪಂಚಾಯತ್ಗಳಿಗೆ, ಮೂಲ ಸೌಕರ್ಯ ಸ್ವಾವಲಂಬಿ ಗ್ರಾಮ ಪಂಚಾಯತ್ಗಳಿಗೆ ಅಥವಾ ಉತ್ತಮ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಇವೆಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದೂರದೃಷ್ಟಿ ಯೋಜನೆಯನ್ನ ಮಾಡಬಹುದು ಅಂತ ಹೇಳ್ತಾರೆ. ದೂರದೃಷ್ಟಿ ಯೋಜನೆಗಳು. ಸೊ ಏನ್ ದೂರದೃಷ್ಟಿ ಯೋಜನೆಯನ್ನ ಹೇಗೆ ತಯಾರಿಸಬಹುದು ಅಂತ ಕೂಡ ಸೊ ಹೇಳಿದ್ದಾರೆ. ಏನ್ ಎಷ್ಟು ಡೀಟೇಲ್ ಆಗಿ ನಮಗೆ ಬೇಡ. ಇದಾದ ನಂತರ ಮತ್ತೊಂದನ್ನ ಏನ್ ನೋಡ್ತೀವಿ ಅಂತ ಕೇಳಿದಾಗ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಜವಾಬ್ದಾರಿ ನಕ್ಷೆ ಅಂತ ಹೇಳ್ತಾರೆ. ಓಕೆ, ರೆಸ್ಪಾನ್ಸಿಬಿಲಿಟಿ ಮ್ಯಾಪಿಂಗ್. ಸೊ ಯಾರಿಗೆ ಯಾವ ರೀತಿಯ ಜವಾಬ್ದಾರಿಯನ್ನ ವಿಧಿಸಿದೀವಿ ಅದರ ಆಧಾರದ ಮೇಲೆ ಯಾರು ಯಾವ ರೀತಿಯ ಕೆಲಸಗಳನ್ನ ಮಾಡ್ಬೇಕು, ಆ ಕೆಲಸ ದೊಡ್ಡದಾದಂತ ಒಂದು ವಿಷನ್ ಇದ್ರೆ ಅದನ್ನ ಏನ್ ಮಾಡ್ತೀವಿ, ಚಿಕ್ಕ ಚಿಕ್ಕ ಭಾಗವನ್ನಾಗಿ ಮಾಡ್ಕೊಂಡು ಅದನ್ನ ಹೇಗೆ ಸೊ ನಾವು ಅಚೀವ್ ಮಾಡ್ಬೇಕು ಇದನ್ನ ಮಾಡುವಂತ ಪ್ರಯತ್ನ, ಅದನ್ನ ಏನಂತೀವಿ ಇವನ್ ಜವಾಬ್ದಾರಿ ನಕ್ಷೆಯನ್ನು ಕೂಡ ಮಾಡುವಂತ ಪ್ರಯತ್ನ, ರೆಸ್ಪಾನ್ಸಿಬಿಲಿಟಿ ಮ್ಯಾಪಿಂಗ್. ಸೊ ಇನ್ನು ಓವರ್ ಆಲ್ ಆಗಿ ನಾವೇನಾದ್ರೂ ನೋಡ್ತೀವಿ ಅಂತಂದ್ರೆ ಕರ್ನಾಟಕ ರಾಜ್ಯ ವಿಕೇಂದ್ರೀಕೃತ ಯೋಜನಾ ಮತ್ತು ಅಭಿವೃದ್ಧಿ ಸಮಿತಿ ಅಂತ ಹೇಳ್ಕೊಂಡು ಒಂದು ಸಮಿತಿಯನ್ನ ಮಾಡಿದೀವಿ. ಈ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳಿದಾಗ ಮುಖ್ಯಮಂತ್ರಿ. ಸೊ ರಾಜ್ಯದ ಮುಖ್ಯಮಂತ್ರಿ ಯಾರಿರ್ತಾರೋ ಅವ್ರು ಏನಾಗಿರ್ತಾರೆ, ಸೊ ಈ ಒಂದು ಕರ್ನಾಟಕ ರಾಜ್ಯ ವಿಕೇಂದ್ರೀಕೃತ ಯೋಜನಾ ಮತ್ತು ಅಭಿವೃದ್ಧಿ ಸಮಿತಿಯ ಮುಖ್ಯಮಂತ್ರಿ ಸೊ ಅವರು ಸೊ ಅಧ್ಯಕ್ಷರಾಗಿರ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಈ ಅಭಿವೃದ್ಧಿ ಸಮಿತಿ ಏನ್ ಮಾಡುತ್ತೆ, ಹಲವಾರು ಕಾರ್ಯಗಳನ್ನ ನಡೆಸುತ್ತೆ. ಸೊ ಹೆಚ್ಚಾಗಿ ನಿಮ್ಗೆ ಏನ್ ನೋಡ್ತೀರಾ, ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳನ್ನ ಬಲಪಡಿಸೋದಕ್ಕೆ ಟ್ರೈ ಮಾಡುತ್ತೆ ಇದು, ಅಥವಾ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ ಅಡಿಯಲ್ಲಿ ಸೊ ಜವಾಬ್ದಾರಿ ನಕ್ಷೆಯನ್ನ ಸೊ ಸಿದ್ಧಪಡಿಸೋದಾಗಿರ್ಬೋದು. ಸೊ ಈ ತರದೆಲ್ಲ ಕೆಲಸಗಳನ್ನ ಇದು ಮಾಡುತ್ತೆ. ಸೊ ಇದು ಕರ್ನಾಟಕ ರಾಜ್ಯ ವಿಕೇಂದ್ರೀಕೃತ ಯೋಜನಾ ಮತ್ತು ಅಭಿವೃದ್ಧಿ ಸಮಿತಿಗೆ ಸಂಬಂಧಪಟ್ಟಂತ ಕಾರ್ಯಗಳು. ಹಾಗಾದ್ರೆ ಈ ಒಂದು ಇಲಾಖೆಗೆ, ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಯಾವ ರೀತಿಯ ಸವಾಲುಗಳಿದಾವೆ ಅಂತ ಕೇಳಿದಾಗ ಇವ್ರೇನ್ ಹೇಳ್ತಾರೆ, ಸೊ ನೋಡಿ ಕರ್ನಾಟಕ ಎಕನಾಮಿಕ್ ಸರ್ವೆ ಅಥವಾ ಓವರ್ ಆಲ್ ಆಗಿ ಎಕನಾಮಿಕ್ ಸರ್ವೆ, ಅದು ಇಂಡಿಯನ್ ಎಕನಾಮಿಕ್ ಸರ್ವೆ ಆಗಿರ್ಬೋದು, ಕರ್ನಾಟಕ ಎಕನಾಮಿಕ್ ಸರ್ವೆ ಆಗಿರ್ಬೋದು, ಇದು ಯಾಕೆ ನಮಗೆ ಬಹಳ ಇಂಪಾರ್ಟೆಂಟ್ ಮೇನ್ಸ್ ಪರ್ಸ್ಪೆಕ್ಟಿವ್ ಅಂತ ಕೇಳಿದಾಗ ಮೇನ್ಸ್ ಅಲ್ಲಿ ಪ್ರಶ್ನೆಗಳಲ್ಲಿ ನಿಮ್ಗೆ ಕೆಲವೊಂದು ಸವಾಲುಗಳನ್ನು ಕೂಡ ಕೊಟ್ಟಿರೋದು. ನಾರ್ಮಲ್ ಆಗಿ ಈಗ ಫಾರ್ ಎಕ್ಸಾಂಪಲ್ ಈ ತರ ಥಿಂಕ್ ಮಾಡಿ, ಸಿದ್ದರಾಮಯ್ಯ ಅವರು ಅಥವಾ ಮೋದಿ ಅವರು ಏನಾದ್ರೂ ಅವ್ರ ಸ್ಪೀಚ್ ಅನ್ನ ಮಾಡ್ತಿದಾರೆ ಅಂತಂದ್ರೆ ತಮ್ಮ ಸರ್ಕಾರ ಇಲ್ಲಿ ಫೇಲ್ ಆಗಿದೆ ಅಂತೇಳಿ ಯಾವಾಗಾದ್ರೂ ಹೇಳ್ತಾರ? ಯಾವಾಗ್ಲೂ ಹೇಳಲ್ಲ. ಆದ್ರೆ ಎಕನಾಮಿಕ್ ಸರ್ವೆ ಇದೊಂದು ಅಫಿಷಿಯಲ್ ಡಾಕ್ಯುಮೆಂಟ್ ಅಲ್ಲಿ ಮಾತ್ರ ನಿಮ್ಗೆ ಏನ್ ಕಾಣುತ್ತೆ, ಸವಾಲುಗಳು ಏನಿದೆ, ಯಾವ ರೀತಿ ನಮ್ಮಲ್ಲಿ ಪಾಸಿಬಲ್ ಫೇಲ್ಯೂರ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲಾಖೆಗೆ ಸವಾಲುಗಳು ಏನಿದೆ ಅಂತ ಹೇಳ್ತಾರೆ, ಸಮರ್ಪಕ ರಸ್ತೆ ಸಂಪರ್ಕ ಇಲ್ಲದೆ ಇರೋದನ್ನ ಹೇಳ್ತೀರಾ, ಸಾರಿಗೆ ಸೌಲಭ್ಯಗಳು, ಆರೋಗ್ಯ ಸೇವೆಗಳು ಅಥವಾ ಮೂಲಭೂತ ಸೌಲಭ್ಯಗಳ ಕೊರತೆ ಇರೋದ್ರಿಂದಾಗಿ ಗ್ರಾಮೀಣ ಅಭಿವೃದ್ಧಿಗೆ ಎಲ್ಲೋ ಒಂದ್ ಕಡೆ ಅಡ್ಡಿ ಆಗಿದೆ ಅಂತ ಹೇಳ್ತಾರೆ. ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳ ಮೇಲೆ ಹೆಚ್ಚಿನ ಅವಲಂಬನೆ ಆಗಿರೋದ್ರಿಂದಾಗಿ ಅಥವಾ ತಾಂತ್ರಿಕ ಪ್ರಗತಿಯ ಕೊರತೆ ಆಗಿರೋದ್ರಿಂದಾಗಿ, ಪ್ರವಾಹ ಅಥವಾ ಬರದಂತ ನೈಸರ್ಗಿಕ ವಿಕೋಪಗಳು ಇರೋದ್ರಿಂದಾಗಿ ಕೃಷಿ ಉತ್ಪಾದಕತೆ ಏನಿಲ್ಲ ಇದರ ಮೇಲೆ ಕೂಡ ಸ್ವಲ್ಪ ಮಟ್ಟಿನ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರೋದನ್ನ ಹೇಳ್ತಾರೆ, ಪ್ರತಿಕೂಲ ಪರಿಣಾಮ ಬೀರಿರೋದನ್ನ ಹೇಳ್ತಾರೆ. ಇನ್ನು ಕೃಷಿಯೇತರ ಉದ್ಯೋಗಾವಕಾಶಗಳ ಕೊರತೆ, ಕಡಿಮೆ ಉದ್ಯೋಗ ಅಥವಾ ನಿರುದ್ಯೋಗದ ಪರಿಸ್ಥಿತಿಗಳು, ಇದೆಲ್ಲ ಏನ್ ಮಾಡ್ತಿದೆ, ಗ್ರಾಮೀಣ ಪ್ರದೇಶವನ್ನ ನಾವು ಬಿಟ್ಟು ನಗರ ಪ್ರದೇಶಗಳಿಗೆ ವಲಸೆ ಹೋಗೋದಕ್ಕೆ ಕೂಡ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಅದಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿ ನಿರಂತರವಾದಂತಹ ಬಡತನ ಅಥವಾ ಆದಾಯದ ಅಸಮಾನತೆ ಇರೋದನ್ನ ಹೇಳ್ತಾರೆ. ಈ ಒಂದು ಅಧಿಕಾರ ಮತ್ತು ಅನುದಾನಗಳ ವಿಕೇಂದ್ರೀಕರಣ ಆಗಿದ್ರೂ ಕೂಡ ಎಲ್ಲೋ ಒಂದ್ ಕಡೆ ಮತ್ತೆ ಇದು ವಾಪಸ್ ಕ್ರೋಢೀಕರಣ ಆಗೋದನ್ನ ಹೇಳ್ತಾರೆ. ಸೊ ಆ ವಿಕೇಂದ್ರೀಕರಣ ಬಹಳ ಕಡಿಮೆ ಇರುವುದರಿಂದಾಗಿ ಇದು ಕೂಡ ನಿಮ್ಗೆ ಏನಾಗುತ್ತೆ, ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸವಾಲುಗಳನ್ನ ಒಡ್ಡತ್ತೆ ಅಂತ ಹೇಳ್ತಾರೆ. ಇದು ಪಂಚಾಯತ್ ರಾಜ್ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಇರುವಂತ ಸವಾಲುಗಳು ಏನು ಅಂತ.
ಹಾಗಾದ್ರೆ ಮುನ್ನಡೆಯುವ ಹಾದಿ ಅಂತಂದ್ರೆ ಏನು, ಇಲ್ಲಿಯ ತನಕ ನಾವೇನ್ ನೋಡಿದ್ವಿ, ಸವಾಲುಗಳನ್ನ, ಸಮಸ್ಯೆಗಳನ್ನ, ಅದ್ರ ಜೊತೆಲಿ ಕೆಲವೊಂದು ಇನಿಷಿಯೇಟಿವ್ಸ್ ಗಳನ್ನ ನೋಡಿದ್ವಲ್ಲ. ಇವ್ರೇನಂತಾರೆ ಮುನ್ನಡೆಯುವ ಹಾದಿ ಅಂದ್ರೆ ಮುಂದೆ ಏನನ್ನ ಮಾಡ್ಬೋದು. ಸೊ ಪ್ರತಿಯೊಂದಕ್ಕೂ ಕೂಡ ನಿಮ್ಗೆ ಇದೇ ತರ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೀರಿನ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಏನನ್ನ ಮಾಡ್ಬೋದು. ಹಾಗೆ ನಾನು ಇದನ್ನೆಲ್ಲವನ್ನ ಓದೋದಕ್ಕೆ ಹೋಗಲ್ಲ, ನೀವು ಒಂದ್ಸಲ ಇದನ್ನ ಓದ್ಬೇಕು. ಯಾಕೆಂದ್ರೆ ಮುನ್ನಡೆಯುವ ಹಾದಿ ಮತ್ತೆ ಪೀಠಿಕೆ ಮೇನ್ಸ್ಗೆ ಯಾರ್ಯಾರು ಓದ್ತಾ ಇದ್ರೋ ಅವ್ರಿಗೆಲ್ಲ ಕಂಪಲ್ಸರಿ ಅದು ನೀವು ಓದ್ಲೇಬೇಕು. ಸೊ ಬೇರೆ ಆಪ್ಷನ್ ಇಲ್ಲ ನಿಮ್ಗೆ. ಯಾಕೆ ಅದನ್ನ ಓದ್ಲೇಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದಾಗ ಇದನ್ನ ಅಬ್ಸರ್ವ್ ಮಾಡಿ. ಈ ಡಾಕ್ಯುಮೆಂಟ್ ಅನ್ನ ಯಾರು ಬರ್ದಿದಾರಪ್ಪ ಅಂತ ಕೇಳಿದಾಗ IAS ಆಫೀಸರ್ಸ್ ಬರ್ತಾರೆ. ಹಾಗಾದ್ರೆ ನಿಮ್ಗೆ ಏನ್ ಐಡಿಯಾ ಬರುತ್ತೆ, ಒಂದು ಪಾಸಿಟಿವ್ ಅಪ್ರೋಚ್ ನಲ್ಲಿ ಹೇಗೆ ಹೇಳ್ಬೇಕು. ಕೆಲವೊಂದು ಸಂದರ್ಭದಲ್ಲಿ ಏನಿರುತ್ತೆ, ಬಹಳ ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ವಿಷಯಗಳನ್ನ ನಾವು ಹೇಗೆ ಹೇಳ್ತೀವಿ ಅನ್ನೋದ್ರ ಬಗ್ಗೆ ಇರುತ್ತೆ ಅದಲ್ವಾ. ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯ ಇರುತ್ತೆ. ಈಗ ನಾನು ಅದನ್ನ ಏನಾದ್ರು ರಫ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬಿಟ್ರೆ ಅದರ ಮೀನಿಂಗ್ ಹೋಗ್ಬಿಡುತ್ತೆ, ಅಥವಾ ಅದಕ್ಕೆ ಸೊ ಮಾರ್ಕ್ಸ್ ಏನಾಗ್ಬಿಡುತ್ತೆ, 0 ಆಗ್ಬಿಡುತ್ತೆ. ಇನ್ನು ಕೆಲವೊಂದು ಹೇಗಿರುತ್ತೆ ಅಂತ ಕೇಳಿದಾಗ ಅದನ್ನ ನೀವು ಪೊಲೈಟ್ ಆಗಿ ಹೇಳೋದು, ಎದುರಿಗೆ ಇರೋರಿಗೂ ಕೂಡ ಮನಸ್ಸಿಗೆ ನೋವು ಆಗದೆ ಇರೋ ರೀತಿಯಲ್ಲಿ ಅದನ್ನ ಹೇಳೋದು, ಆ ತರ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕಾಗಿ ನೀವು ಇದನ್ನ ಓದ್ಲೇಬೇಕು ಅಂತ ಹೇಳ್ತಿರೋದು. ಓಕೆ, ಸೊ ಅದನ್ನ ನೀವು ಹೇಳೋದು. ಇನ್ನು ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಯಾವ ರೀತಿ ಮುನ್ನಡೆಯುವ ಹಾದಿ ಇದೆ, ಅಥವಾ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಕೌಶಲ್ಯ ಅಭಿವೃದ್ಧಿ ಅಥವಾ ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಏನ್ ಮಾಡ್ಬೋದು. ಸೇಮ್ ವೇ ಡಿಜಿಟಲ್ ಸಂಪರ್ಕಕ್ಕೆ ಸಂಬಂಧಪಟ್ಟ ಹಾಗೆ, ಪರಿಸರ ಸುಸ್ಥಿರತೆಗೆ ಸಂಬಂಧಪಟ್ಟ ಹಾಗೆ, ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಗ್ರಾಮೀಣ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ, ಗ್ರಾಮೀಣ ವಸತಿ ಮತ್ತೆ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಇವೆಲ್ಲವುಗಳಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇವೆಲ್ಲ ಮೇನ್ಸ್ ಪರ್ಸ್ಪೆಕ್ಟಿವ್ ಬಹಳ ಇಂಪಾರ್ಟೆಂಟ್. ಆ ಕಾರಣಕ್ಕಾಗಿ ನೆನಪಿರ್ಲಿ. ಅಗೇನ್ ಬಹಳ ಜನ ಇಲ್ಲಿಯೂ ಕೂಡ ಈ ತರ ಹೇಳೋದಕ್ಕೆ ಟ್ರೈ ಮಾಡ್ತೀರಾ, ಸರ್ ಪ್ರಿಲಿಮ್ಸ್ ಪಾಸ್ ಆದ ನಂತರ ಮೇನ್ಸ್ ಓದ್ತೀನಿ ಅಂತ ಹೇಳ್ಕೊಂಡು. ಅದರಂತ ಮೂರ್ಖತ್ವದ ಸ್ಟೇಟ್ಮೆಂಟ್ ಮತ್ತೊಂದಿಲ್ಲ. ಯಾಕೆಂದ್ರೆ ನೀವು ಪ್ರಿಲಿಮ್ಸ್ ಪಾಸ್ ಆದ ನಂತರ ಜಾಸ್ತಿ ದಿನ ಟೈಮ್ ಇರುತ್ತೆ ಅಂತೇಳಿ ಯೋಚನೆ ಮಾಡ್ಬಿಡಿ. ವರ್ಸ್ಟ್ ಕೇಸ್ ಸಿನಾರಿಯೋಗೆ ಪ್ರಿಪೇರ್ ಆಗಿ ಅಕಸ್ಮಾತ್ ಆಗಿ 2 ರಿಂದ 3 ತಿಂಗಳು ಮಾತ್ರ ನಿಮ್ಗೆ ಟೈಮ್ ಇದೆ ಅಂತಂದ್ರೆ ಆವಾಗ ನೀವು ಅದನ್ನ ಕಂಪ್ಲೀಟ್ ಆಗಿ ಓದ್ತೀರಾ ಮೇನ್ಸ್ಗೆ ನಂತರದಲ್ಲಿ ಅಂತೇಳಿ ಹೇಳೋದಕ್ಕಾಗಲ್ಲ. ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ಕೈಗೆ ಬಂದಂತ ತುತ್ತು ಬಾಯಿಗೆ ಬರದೆ ಹೋಗುತ್ತೆ. ಅದ್ರ ಮೇನಿಂಗ್ ಏನು, ಪ್ರಿಲಿಮ್ಸ್ ಕ್ಲಿಯರ್ ಮಾಡಿರ್ತಾರ, ಆದ್ರೆ ಮೇನ್ಸ್ ಅಲ್ಲಿ ನಿಮ್ಗೆ ಸ್ಕೋರ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಆ ಟೈಮ್ ನಿಮ್ಗೆ ಸಾಕಾಗಲ್ಲ. ನಂತರ ಟೈಮ್ ಸಾಕಾಗಿಲ್ಲ, ನಮ್ಗೆ ಮತ್ತೂ ಟೈಮ್ ಇದ್ರೆ ನಾವು ಚೆನ್ನಾಗಿ ಮಾಡ್ತಿದ್ವಿ, ಈ ತರದೆಲ್ಲ ಹೇಳೋದಕ್ಕೆ ಅದಕ್ಕೆ ಅವಕಾಶನೇ ಇಲ್ಲ. ಆ ಕಾರಣಕ್ಕಾಗಿ ಈಗಲೇ ಓದ್ಬೇಕಾದ್ರೆ ಮೇನ್ಸ್ಗಾಗಿ ಮತ್ತೆ ಪ್ರಿಲಿಮ್ಸ್ಗಾಗಿ, ಈಗ ಪ್ರಿಲಿಮ್ಸ್ಗಂತೂ ನೀವು ಎಕನಾಮಿಕ್ ಸರ್ವೆ ಓದ್ಲೇಬೇಕು, ಆಪ್ಷನ್ ಇಲ್ಲ. ಅದ್ರ ಜೊತೆಲಿ ಮೇನ್ಸ್ ಅಲ್ಲಿ ಕೂಡ ನಾನು ಯಾವ ತರ ಇದರಿಂದ ಪಾಯಿಂಟ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು ಅನ್ನೋದನ್ನ ಯೋಚನೆ ಮಾಡ್ತೀನಿ. ಅದಾದ್ಮೇಲೆ ಆನ್ಸರ್ನ ಬರೆಯೋದಕ್ಕೂ ಕೂಡ ಟ್ರೈ ಮಾಡ್ಬೋದು. ಕೆಲವೊಂದು ಪ್ರಶ್ನೆಗಳನ್ನ ಮೊದಲು ಕೂಡ ಕೊಟ್ಟಿದ್ದೀನಿ. ಅದರ ಜೊತೆಲಿ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಡೈಲಿ ಮೇನ್ಸ್ ಆನ್ಸರ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಅವುಗಳನ್ನ ನೀವೇನಾದ್ರೂ ಆನ್ಸರ್ ಮಾಡಿದ್ರೆ ದಯವಿಟ್ಟು PDF ಅನ್ನ ಟೆಲಿಗ್ರಾಮ್ ಅಲ್ಲಿ ಕಳಿಸಿ, ಟೆಲಿಗ್ರಾಮ್ ಡಿಸ್ಕಷನ್ ಗ್ರೂಪ್ ಅಲ್ಲಿ. ಸೊ ಅವುಗಳನ್ನ ನಾನು ನಿಮ್ಗೆ ಏನ್ ಮಾಡ್ತೀನಿ, ಚೆಕ್ ಮಾಡಿ ಕಳಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಓಕೆ, ಸೊ ಏನೇನು ಇಂಪ್ರೂವ್ಮೆಂಟ್ ಬೇಕು ಅನ್ನೋದನ್ನು ಕೂಡ ಹೇಳ್ತೇನೆ. ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್. ಬಾಯ್ ಅಂಡ್ ಸಿ ಯು.